ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಆಧಾರದ ಸ್ವಾಗತ. ನಾವು ಈಗ ನಮ್ಮ ವೇದಾಂತ ಮನನದಲ್ಲಿ, ಅಪರೋಕ್ಷ ಅನುಭೂತಿಯ ವೇದಾಂತ ಮನನದಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನಂತಂದರೆ, ಕರ್ತ ಅಹಂ, ಭೋಕ್ತಾ ಅಹಂ, ಜ್ಞಾತ ಅಹಂ, ಇದು ಹೇಗೆ ಒಂದು ರೀತಿ ಬಂಧನ, ಈ ಬಂಧನದಿಂದ ಮುಕ್ತಿ ಹೇಗೆ ಅನ್ನೋ ಪ್ರಶ್ನೆ ಬಂತು. ಸೊ ಅದನ್ನು ಅರಿಯಲಿಕ್ಕೆ ನಾವು ಇವಾಗ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೇವೆ. ಈಗ ನೀವು ಇಲ್ಲಿ ಏನೊಂದು ಚಿತ್ರ ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ಬ ಬಂದಿಯಾಗಿದ್ದಾನೆ, 3 ಸರಪಳಿ ಇದೆ. ಇಲ್ಲಿ ನಿಮಗೆ ವಾಕ್ಯ ಕಾಣಿಸ್ತಾ ಇದೆ, 4 ಬೀಗ, 1 ಕಾರಾಗೃಹ, ಜೀವನದ ಆಟದಲ್ಲಿ ಮುಕ್ತಿ. ಈ ರೀತಿ ಬಂದಿಯಾಗಿದ್ದಾಗ ಹೇಗೆ ಇವನು ಮುಕ್ತಿಯನ್ನು ಪಡಿತಾನೆ, ಏನು ಇದಕ್ಕೂ ನಮ್ಮ ವೇದಾಂತ ಮನನಕ್ಕೂ ಏನು ಸಂಬಂಧ, ಅದನ್ನು ಅರಿಯೋಣ. ಈಗ ನಾವು ನಮ್ಮ ಕಳೆದ ಒಂದು ಸತ್ಸಂಗದಲ್ಲೂ ನೋಡಿದ್ವಿ. ಈಗ ಪುನಃ ಕೆಲವಷ್ಟು ಪ್ರಶ್ನೆಗಳನ್ನ ಮರುಕಳಿಸ್ತೇನೆ. ಈಗ ಈ ಗಾಡಿ ನಡೀತಾ ಇದೆ ಅಲ್ವಾ, ಈ ಗಾಡಿ ನಡೀಲಿಕ್ಕೆ ಕಾರಣ ಏನು? ಯಾವುದ್ರ ಮೂಲಕ ಗಾಡಿ ನಡೀತಾ ಇದೆ? ಎತ್ತಿನ ಮೂಲಕ. ಬರೀ ಎತ್ತಿದ್ರೆ ಗಾಡಿ ನಡೆಯುತ್ತಾ? ಚಾಲಕನು ಬೇಕು. ಚಾಲಕನು ಬೇಕು. ಎತ್ತು ಚಾಲಕ ಎರಡಿದ್ರೆ ಗಾಡಿ ನಡೆದು ಬಿಡುತ್ತಾ? ಗಾಡಿ ಇದ್ರೇನೆ ಎತ್ತು ಚಾಲಕ 3 ಜನ ಇದ್ರೆ ಸಾಕು, ನಡೆಯುತ್ತೆ ಅಲ್ವಾ? ಗಾಡಿ ಬೇಕು, ಆ ಗಾಲಿ ಬೇಕು, ಆ ಗಾಲಿ ಸರಿಯಾಗಿರ್ಬೇಕು, ಎತ್ತು ಬಿರ್ಬೇಕು, ಒಂದಕ್ಕೊಂದು ಅಲ್ವಾ? ಪೂರಕವಾಗಿರ್ಬೇಕು. ಹೀಗೆ ಇದು ನಡೀತಾ ಇದೆ ಅಲ್ವಾ? ಈಗ ಇದೇ ರೀತಿ ಇದು ನಿಮ್ಮ ಜೀವನ ಅಂತ ಇಟ್ಕೊಳ್ಳಿ, ನಿಮ್ಮ ಜೀವನದ ರಸ್ತೆ ಅಂತ ಇಟ್ಕೊಳ್ಳಿ. ಈ ಜೀವನದ ರಸ್ತೆಯಲ್ಲಿ ನೀವಿದ್ದೀರಾ, ನೀವು ನಡ್ಕೊಂಡು ಹೋಗ್ತಾ ಇದೆ, ನಿಮ್ಮ ಜೀವನದ ಗಾಲಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ಮ ಜೀವನದ ಗಾಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತ, ನಿಮ್ಮ ಜೀವನ ಮುಂದೆ ಚಕ್ರ ಥರ ತಿರುಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು? ಈಗ ಅಲ್ಲಿ ಒಬ್ಬ ಚಾಲಕ, 2 ಎತ್ತು, ಗಾಲಿ ಅಂತೆಲ್ಲ ಹೇಳಿದ್ವಿ. ಅದೇ ಥರ ನಿಮ್ಮ ಜೀವನದಲ್ಲಿ ಏನೋ ಪರಿವರ್ತನೆ ಅಂತ ನಡೀತಾ ಇದೆ ಅಂತಂದರೆ, ಏನೋ ಬದಲಾವಣೆ ಅಂತ ನಡೀತಾ ಇದೆ ಅಂತಂದರೆ, ಈ ಬದಲಾವಣೆಗೆ ನಿಮ್ಮ ಗಾಡಿಗೆ ಏನು ಇಂಧನ, ಹೇಗೆ ನಡೀತಾ ಇದೆ ಇದು? ಫಸ್ಟ್ ಗುರುಗಳು ಅಲ್ಲ, ತಾಯಿ ಚಿಕ್ಕ ಮಗುನಲ್ಲಿ ಚಕ್ರನ ಮುಂದೆ ತರೋದಿಕ್ಕೆ ತಾಯಿ, ಆಮೇಲೆ ಗುರುಗಳು ಸ್ವಲ್ಪ ದೊಡ್ಡವ್ರು ಆಗ್ತಾ ಅಲ್ಲ, ಅವ್ರು ಯಾರು ಬಂದು ಎಳಿತಾ ಇಲ್ಲ ಅಲ್ವಾ? ಅವ್ರು ಯಾರು ಬಂದು ಎಳಿತಾ ಇಲ್ಲ. ಈಗ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತಾ ಇದ್ದೀರಾ ಅಥವಾ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇರೋದು. ನಾವೇ ಸರಿ, ಬದಲಾವಣೆ. ನಿಮ್ಮಲ್ಲಿ ಏನು ವಿಚಾರ ಇರುತ್ತೆ? ಈಗ ಆ ಗಾಡಿ ನಡಿಬೇಕಂತಂದ್ರೆ ಎತ್ತು ಅನ್ನೋ ಒಂದು ಶಕ್ತಿ ಅದನ್ನ ಎಳಿತಾ ಇದೆ ಅಲ್ವಾ? ಅದೇ ತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರಬೇಕು ಅಂತಂದ್ರೆ ಏನು ನಿಮ್ಮ ಜೀವನ ಈ ಬದಲಾವಣೆಗೆ ಫ್ಯೂಯಲ್ ಅಥವಾ ಇಂಧನ ಅಥವಾ ಶಕ್ತಿ? ಅದೇ ಇದು ಏನು, ಗಾಳಿ ಬೆಳಕು. ಕರೆಕ್ಟು, ಅದೆಲ್ಲ ಬೇಕು, ಅದೆಲ್ಲ ದೇಹಕ್ಕೆ ಬರ್ತಾ ಇರುತ್ತೆ. ಬರೀ ಅದಿದ್ರೆ ಬದಲಾವಣೆ ಆಗ್ಬಿಡುತ್ತಾ? ವಿಜಯಲಕ್ಷ್ಮಿ ಅಮ್ಮ ಏನೋ ಹೇಳಲಿಕ್ಕೆ ಹೋಗ್ತಾ ಇದ್ರಿ ತಾವು? ಏನಿಲ್ಲ ಸರ್, ಚೈತನ್ಯ ಅಂತ. ಚೈತನ್ಯ ಅಂದ್ರೆ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಆಸೆನೂ ಇರ್ಬೇಕು. ಆಸೆನೂ ಇರಬೇಕು ಅಲ್ವಾ? ಅದನ್ನ ನಾವು ನಮ್ಮ ಕಳೆದ ಸತ್ಸಂಗದಲ್ಲೂ ನೋಡಿದ್ವಿ. ನಾವು ಮುಖ್ಯವಾಗಿ ಏನ್ ಬೇಕು? ಒಂದು ಆಸೆ ಅಂತ ಬೇಕು. ಇವಾಗ ಈಗ ಏನಕ್ಕೆ ಈ ಒಂದು ಸತ್ಸಂಗಕ್ಕೆ ಬಂದಿರೋದು? ಏನೋ ಅರಿಬೇಕು ಅನ್ನೋ ಆಸೆಯಿಂದ, ಅಥವಾ ಏನಕ್ಕೆ ಯಾರೋ ಏನೋ ಮದ್ವೆಗೆ ಏನೋ ಕರೆದಾಗ ಏನಕ್ಕೆ ಹೋಗೋದು? ನನ್ನೆಲ್ಲ ಬಂಧುಗಳನ್ನ ಭೇಟಿ ಮಾಡ್ಬೋದು ಅಂತ. ಹಾಗೆ ಜೀವನದಲ್ಲಿ ಏನೋ ಬದಲಾವಣೆ ಆಗಬೇಕು ಅಂತಂದ್ರೆ ಆಸೆ ಅನ್ನೋದು ಬೇಕು ಅಲ್ವಾ? ಅದು ಮೊಟ್ಟ ಮೊದಲನೇದಾಗಿ ಈ ನಿಮ್ಮ ಜೀವನ ಚಕ್ರ ಚಲನೆಗೆ ಮೊಟ್ಟ ಮೊದಲನೇದಾಗಿ ಆಸೆ ಅಂತ ಬೇಕು. ಆಸೆ ಅಂತಾನೆ ಇಲ್ಲ ಅಂತಂದ್ರೆ ಚಲನೆ ಸಾಧ್ಯ ಇಲ್ಲ. ಚೈತನ್ಯ ಹೌದು, ಆದರೆ ಚೈತನ್ಯಕ್ಕೆ ಆಸೆ ಅನ್ನೋ ಒಂದು ಇಂಧನ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗತ್ತೆ? ಅಲ್ಲೇ ಇರುತ್ತೆ ಅಲ್ವಾ? ಹಾಗಾಗಿ ಆಸೆ ಮೊಟ್ಟ ಮೊದಲನೇದು. ಆಸೆ ನಿಮ್ಮಲ್ಲಿ ಸೃಷ್ಟಿಯಾದ ನಂತರ
ತಕ್ಷಣ ಏನು ಸೃಷ್ಟಿಯಾಗತ್ತೆ? ಆ ಆಸೆನ ಹೇಗೆ ಪೂರೈಸ್ಕೊಳ್ಳೋದು ಅಂತ. ಆ ಪೂರೈಸ್ಕೊಳ್ಳೋದಕ್ಕೆ ಏನು ಹೇಳ್ತೀರಾ ನೀವು? ಓ, ನಾನು ನಿಮ್ಮ ಮನಸ್ಸಿಗೆ ಏನೋ ಪಾನಿಪುರಿ ತಿನ್ನಬೇಕು ಅಂತ ಅನ್ಸುತ್ತೆ. ಆ ಆಸೆ ಬಂತು. ಬಂದ ತಕ್ಷಣ ಏನು ಮಾಡ್ತೀರಾ? ಅದನ್ನು ಪೂರೈಸ್ಕೊಳ್ಳೋ ದಿಕ್ಕಿನಲ್ಲಿ ನೀವು ಹೋಗಿ ಏನೋ ಒಂದು ಕ್ರಿಯೆ ಮಾಡ್ತೀರಾ. ಮನೆಯಲ್ಲೇ ಪಾನಿಪುರಿ ಇದ್ದರೆ ಮನೆಯಲ್ಲಿ ಮಾಡ್ತೀರಾ, ಅಥವಾ ಹೊರಗಡೆ ಅಂಗಡಿಗೆ ಹೋಗಬೇಕು ಅನ್ಸಿದ್ರೆ ಅಲ್ಲಿ ಎಲ್ಲಿಗೆ ಹೋಗೋದು, ರೆಡಿ ಆಗಿಬಿಟ್ಟು ಹೋಗೋದು, ಆ ರೀತಿಯೆಲ್ಲ ಒಂದೇನೋ ಕ್ರಿಯೆ ಅಂತ ಆಗುತ್ತೆ. ಆಸೆ ನಿಮ್ಮಲ್ಲಿ ಬಂದ ತಕ್ಷಣ ನೆಕ್ಸ್ಟು ಕ್ರಿಯೆ ಅಂತ ಆಗುತ್ತೆ. ಕ್ರಿಯೆ ನಂತರ ಏನು ಸಿಕ್ಕತ್ತೆ? ಆ ಕ್ರಿಯೆ ನೀವು ಮಾಡಿದ ದಿಕ್ಕಿನಲ್ಲಿ ನಿಮಗೆ ಫಲ ಸಿಕ್ಕತ್ತೆ. ಫಲ ಅಂತಂದ್ರೆ ಏನು? ತೃಪ್ತಿ. ಈಗ ನಿಮಗೆ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಯಿತು. ಅಲ್ಲಿ ಹೋಗ್ತೀರಾ, ಆ ಅಂಗಡಿ ಮುಚ್ಚಿಬಿಟ್ಟಿರುತ್ತೆ, ಬೇರೆ ಇನ್ಯಾವುದು ಪಾನಿಪುರಿ ಅಂಗಡಿ ಇಲ್ಲ. ಅವಾಗ ಏನು ಫಲ ಸಿಕ್ತು ನಿಮ್ಮ ಆಸೆಗೆ ವೀಣಾ ಅಮ್ಮ? ಅತೃಪ್ತಿ. ನಿರಾಸೆ ಸಿಕ್ತು ಅಲ್ವಾ? ಅಂದ್ರೆ ನಿಮ್ಮ ಆಸೆ ನಿರಾಸೆ ಆಯಿತು. ಅಯ್ಯೋ, ಬೇಕಾಗಿತ್ತು, ಸಿಕ್ಕಲೇ ಇಲ್ಲ ಅಂತ. ಅಂದರೆ ಒಂದು ರೀತಿಯಲ್ಲಿ ಆ ಫಲ ನಿಮ್ಗೆ ಅಷ್ಟೊಂದು ರುಚಿ ಅನ್ಸಲ್ಲ ಅಲ್ವಾ? ಯಾರಿಗೇ ಆಗಲಿ ನಮ್ಮ ಮನಸ್ಸಿಗೆ ಏನು ಆಸೆ ಬರುತ್ತೆ, ಆ ರೀತಿ ಫಲ ಸಿಗಲಿಲ್ಲ ಅಂತಂದರೆ ನಮ್ಗೆ ಅದನ್ನು ಸ್ವಲ್ಪ ಕಹಿ ಅನಿಸುತ್ತೆ. ಅಯ್ಯೋ, ಯಾಕಾದರೂ ಈ ಥರ ಆಯಿತು ಅನಿಸುತ್ತೆ. ಅಥವಾ ಅದು ಅತೃಪ್ತಿನ ಸೃಷ್ಟಿ ಮಾಡುತ್ತೆ. ಅಥವಾ ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸೋಲು ಅಂತಲೂ ಹೇಳ್ತೀವಿ ಅಲ್ವಾ? ನನಗೆ ಪಾನಿಪುರಿ ಬೇಕಾಗಿತ್ತು, ಪಾನಿಪುರಿ ಸಿಕ್ಕಿದಾಗ ನಾನು ಗೆದ್ದೆ ಅಂತ ಅಂದ್ಕೊಳ್ತೀನಿ. ಪಾನಿಪುರಿ ಸಿಕ್ಕಲಿಲ್ಲ, ಅದಕ್ಕೆ ನಾನು ಏನು ಅಂದ್ಕೊಳ್ತೀನಿ? ನಾ ಸೋತೆ. ಅತೃಪ್ತಿ, ಕಹಿ. ಹೀಗೆ ಫಲ, ನೀವು ಏನೋ ಆಸೆಯಿಂದ ಕ್ರಿಯೆ ಮಾಡಿದಾಗ ಫಲ ನಿಮಗೆ ಬೇಕಾಗಿರೋ ಸಿಕ್ಕತ್ತೆ, ಅಥವಾ ನಿಮಗೆ ಇಲ್ಲದೆ ಇರೋ ಸಿಕ್ಕತ್ತೆ. ಬೇಕಾಗಿರೋ ಸಿಕ್ಕಿದಾಗ ನೀವು ಅದನ್ನು ನನಗೆ ಸಕ್ಸಸ್ ಅಂತ ಕರಿತೀರಾ, ಅಥವಾ ನನಗೆ ವಿಜಯ ಅಂತ ಕರಿತೀರಾ, ಅಥವಾ ಅದು ಸಿಹಿ ಅಂತ ಕರಿತೀರಾ, ಅಥವಾ ನಂಗೆ ಬೇಕಾಗಿರೋದು ಸಿಕ್ತು ಅಂತ ಖುಷಿ ಆಗ್ತೀರಾ. ಅದು ಬೇಕಾಗಿಲ್ಲದೆ ಸಿಕ್ಕಿದಾಗ ಕಹಿ, ಸೋಲು, ಅಯ್ಯೋ ಬೇಕಾಗಿಲ್ಲ, ಈ ಥರದ್ದೆಲ್ಲ ಭಾವನೆ ಸೃಷ್ಟಿಯಾಗತ್ತೆ. ಇವಾಗ ಫಲ ಸಿಕ್ಕಿದ್ಮೇಲೆ ನಿಲ್ಲುತ್ತಾ ಈ ಚಕ್ರ? ಇಲ್ಲ. ಫಲ ಸಿಕ್ಕಿದ ಮೇಲಿಂದ ಅದು ಪುನಃ ಹೊಸ ಆಸೆನ ಸೃಷ್ಟಿ ಮಾಡುತ್ತೆ. ನಿಮಗೆ ಅಂಗಡಿ ಮುಚ್ಚಿಬಿಟ್ಟಿದ್ರೆ ನಿಮಗೆ ಏನು ಆಸೆ ಸೃಷ್ಟಿ ಆಗುತ್ತೆ? ನಾಳೆನಾದರೂ ಬಂದು ತಿಂತೀನಿ, ನಾಳೆ ಒಂದು 1 ಅವರ್ ಬೇಗ ಬರ್ತೀನಿ. ಹೊಸ ಆಸೆ ಸೃಷ್ಟಿಯಾಯಿತು. ಅಥವಾ ಇವತ್ತು ತಿಂದಾಗ ಅಂಗಡಿ ಇರುತ್ತೆ ಅಂತ ಇಟ್ಕೊಳ್ಳಿ, ತಿಂತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಆಸೆ ಸೃಷ್ಟಿಯಾಗತ್ತೆ? ನಾಳಿದ್ದು ನಾನು ನನ್ನ ಮೊಮ್ಮಗನ್ನ ಕರ್ಕೊಂಡು ಬಂದು ತಿಂತೀನಿ ಇನ್ನೊಂದ್ಸತಿ, ಅವನಿಗೆ ಇದು ಭಾಳ ಇಷ್ಟ ಆಗತ್ತೆ. ಹಿಂಗೇನೋ ಇನ್ನೊಂದು ಹೊಸ ಆಸೆ ಸೃಷ್ಟಿಯಾಗತ್ತೆ. ಹೀಗೆ ನೀವು ಸ್ವಲ್ಪ ನೋಡಿದ್ರೆ ನಿಮ್ಮ ಜೀವನ ಇರ್ಬೋದು ಅಥವಾ ಯಾರದೇ ಜೀವನ ಇರ್ಬೋದು, ಈ ಆಸೆ, ಕ್ರಿಯೆ, ಫಲ, ಈ ಮೂರರ ಮೂಲಕ ತಿರುಗ್ತಾ ಇದೆ. ಹೌದ್ ತಾನೆ? ಇಲ್ಲೇನಾದರೂ ಯಾರಿಗಾದ್ರೂ ಪ್ರಶ್ನೆ ಬರ್ತಾ ಇದೆಯಾ? ವೀಣಾ ಅಮ್ಮಗೆ, ವಿಜಯಲಕ್ಷ್ಮಿ ಅಮ್ಮಗೆ, ಇಂದಿರಾ ಅಮ್ಮಗೆ ಯಾರಿಗಾದ್ರೂ? ಇಲ್ಲ. ಇದು ಇದು ಸ್ಪಷ್ಟವಾಗ್ತಾ ಇದೆಯಾ ಹೇಗೆ ನಿಮ್ಮ ಜೀವನದ ಚಕ್ರ ತಿರುಗ್ತಾ ಇದೆ ಅಂತ? ಆಸೆ, ಆಸೆ ಮೂಲಕ ಕ್ರಿಯೆ, ಕ್ರಿಯೆ ಮೂಲಕ ಫಲ. ಈಗ ಇದೆಲ್ಲ ಸರಿ, ಆದರೆ ಇದ್ರಲ್ಲಿ ಬಂಧನ ಎಲ್ಲಿದೆ? ಆಸೆ ಏನು ತಪ್ಪ ಸ್ವಾಮಿ? ಆಸೆನೇ ಇಲ್ಲ ಅಂತಂದರೆ ಏನು ಸ್ವಾಮಿ ಜೀವನದಲ್ಲಿ, ಅಲ್ವಾ? ಈಗ ವೇದಾಂತ ಕಲಿಬೇಕು ಅನ್ನೋದು ಆಸೆನೇ. ಆಸೆನಲ್ಲಿ ಬಂಧನ ಎಲ್ಲಿ ಸ್ವಾಮಿ? ಆಸೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲೇನು? ಅದು ಫಲ ಸಿಗ್ತಾ ಇದೆ, ಅದರಲ್ಲೇನು ಅಂತ ಅನಿಸುತ್ತೆ ಅಲ್ವಾ? ಎಲ್ಲಿದೆ ಬಂಧನ? ಹಾಗಾದರೆ ಬಂಧನ ಎಲ್ಲಿದೆ? ಈ ಚಕ್ರಕ್ಕೆ ತಿರುಗ್ತಾ ಇರೋದಕ್ಕೆ ಬೇಕಾಗಿರೋ ಈ 3 ಅಂಶಗಳಲ್ಲ ಬಂಧನ ಇರೋದು. ಬಂಧನ ಎಲ್ಲಿದೆ ಅಂತಂದರೆ, ಈಗ ಆಸೆನಲ್ಲಿ ನಿಮಗೆ 2 ಥರ ಉಂಟಾಗತ್ತೆ. ಬೇಕು ಅನ್ನೋ ಆಸೆ, ಬೇಡ ಅನ್ನೋ ಆಸೆ. ನಿಮಗೆ ಏನು ಬೇಕು ಅಂತ ಆಸೆ? ನನಗೆ ಮಾವಿನ ಹಣ್ಣು ಬೇಕು, ನನಗೆ ಸೀಬೆ ಹಣ್ಣು ಬೇಕು. ಏನು ಬೇಡ? ನನಗೆ ಆ ಬೇಲದ ಕಾಯಿ ಬೇಡ, ನನಗೆ ಆ ಬೇವಿನ ಹಣ್ಣು ಬೇಡ. ಹೀಗೆ ಈ ಪ್ರಪಂಚದಲ್ಲಿ ಬೇರೆ ಬೇರೆ ವಸ್ತುಗಳ ಮೇಲೆ ನಮಗೆ ಕೆಲವಷ್ಟು ಬೇಕು ಅನಿಸುತ್ತೆ, ಕೆಲವಷ್ಟು ಬೇಡ ಅನಿಸುತ್ತೆ. ನನಗೆ ಯಾವ ಥರ ಜನ ಬೇಕು? ನನಗೆ ಯಾರು ನನ್ನನ್ನು ಹೊಗಳ್ತಾರೆ ಅಂಥ ಜನ ಬೇಕು. ನನಗೆ ಯಾರು ಜನ ಬೇಡ? ಯಾವಾಗಲೂ ನನಗೆ ನನಗೆ ಬೈಯೋ ಅಂಥ ಜನ ಬೇಡ. ಜನಗಳನ್ನೂ ನಾನು ಬೇರೆ ಮಾಡಿಬಿಡ್ತೀನಿ, ಬೇಕು ಬೇಡ ಅಂತ. ನನಗೆ
ಯಾವ ಥರ ತಿಂಡಿ ಬೇಕು, ನಂಗೆ ಯಾವ ಥರ ತಿಂಡಿ ಬೇಡ, ನನಗೆ ಯಾವ ಥರ ಶಬ್ದ ಬೇಕು, ಯಾವ ಥರ ಶಬ್ದ ಬೇಡ, ನನಗೆ ಈ ಆ, ಕೋಗಿಲೆ ಕೂಗೋ ಶಬ್ದ ಬೇಕು, ಅದೇ ಈ ಕಾಗೆ ಕೂಗೋ ಶಬ್ದ ಬೇಡಪ್ಪ, ಚೆನ್ನಾಗಿಲ್ಲ. ನನಗೆ ಕನ್ನಡ ಅಂದರೆ ಇಷ್ಟ ಬೇಕು, ನನಗೆ ಈ ತೆಲುಗು ಅಂದರೆ ಸ್ವಲ್ಪ ಕಷ್ಟ ಬೇಡ. ಹೀಗೆ ಜೀವನದಲ್ಲಿ ಬೇರೆ ಬೇರೆ ಅಂಶಗಳಿದೆ. ಅವುಗಳನ್ನ ಈ ಆಸೆ ಅಂತ ಇದ್ದಾಗ ಅದನ್ನು ಬೇಕು ಬೇಡ ಅಂತ ಎರಡು ವರ್ಗ ಮಾಡಿಬಿಡ್ತೀವಿ ನಾವು. ಎರಡು ವರ್ಗ ಮಾಡಿಬಿಟ್ಟಾಗ ಬೇಕು ಬೇಕು ಅನ್ನೋದ್ರ ಕಡೆಗೆ ನಮ್ಮ ಮನಸ್ಸು, ಬೇಡ ಬೇಡ ಅನ್ನೋದು ಏನಾದರೂ ಸಿಕ್ಬಿಟ್ರೆ ಕಷ್ಟ. ಇದು ಆಸೆನಲ್ಲಿರೋ ಕಷ್ಟ, ಏನು ಬೇಕು ಬೇಡ ಅಂತ. ಇನ್ನು ಕ್ರಿಯೆನಲ್ಲಿ ಏನು ಕಷ್ಟ ಸ್ವಾಮಿ? ಈ ಯಾವಾಗ ಬೇಕು ಬೇಡ ಅಂತ ಬರುತ್ತೆ, ನನಗೆ ಗೊತ್ತು ನಂಗೇನು ಬೇಕು, ನಂಗೆ ಗೊತ್ತು ಏನು ಬೇಡ ಅಂತ. ಅದೇ ಜ್ಞಾತ ಅಹಂ, ಅದು ನಮ್ಮ ಬಂಧನ ಆಗತ್ತೆ. ಅದೇ ರೀತಿ ಈಗ ಕ್ರಿಯೆನಲ್ಲಿ ಏನು ಕಷ್ಟ ಸ್ವಾಮಿ? ಕ್ರಿಯೆ ಮಾಡಬೇಕಾದಾಗ ಇದು ಇಷ್ಟವಾದ ಕ್ರಿಯೆ, ಇದು ಕಷ್ಟವಾದ ಕ್ರಿಯೆ ಅಲ್ವಾ? ನೋಡಿ, ನಿಮಗೆ ನೀವು ಮೊಮ್ಮಗನ ಜೊತೆ ಆಟ ಆಡೋಕ್ಕೆ ಆ ಥರದ್ದು ಏನಾದ್ರು ಇಷ್ಟವಾಗಿರೋದಿದ್ದಾಗ ಇದು ನನಗೆ ಭಾಳ ಇಷ್ಟವಾಗಿರೋ ಕ್ರಿಯೆ, ಇನ್ನೂ ಮಾಡಬೇಕು. ಅದೇನೇ ನಿಮ್ಗೆ ಯಾವುದೋ ಅಷ್ಟೊಂದು ಸರಿ ಆಗದೆ ಇರೋವಂಥ ಕೆಲಸ, ಯಾರೋ ನಿಮಗೆ ಬಂದು ನೀವು ಬರಲೇಬೇಕು ಇವತ್ತು, ಈ ಕೆಲಸ ಮಾಡಲೇಬೇಕು ಅಂತ ನೀವು ಹಿಂಸೆ ಕೊಟ್ಟು ಕಳ್ಕೊಂಡು ಹೋಗಿರೋ ಕೆಲಸ, ಆ ಥರ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಎಷ್ಟು ಕಷ್ಟ ಇರುತ್ತೆ. ಯಾಕಾದರೂ ಬಂದು ಆರಾಮಾಗಿರ್ತಿದ್ದೆ, ಸುಮ್ಮನೆ ನನ್ನ ಪ್ರಾಣ ತೆಗಿತಾರೆ, ಮನಸ್ಸಲ್ಲಿ ಎಷ್ಟು ಕಷ್ಟ ಆ ಕೆಲಸ ಮಾಡಬೇಕಾದಾಗ. ಹೀಗೆ ಕ್ರಿಯೆನಲ್ಲೂ ಇಷ್ಟ ಕಷ್ಟ ಅಂತ ಸೃಷ್ಟಿಯಾಗ್ಬಿಡುತ್ತೆ. ಇದು ಯಾತಕ್ಕೆ ಸೃಷ್ಟಿಯಾಗ್ತಾ ಇದೆ? ನಾನೇ ಮಾಡ್ತಾ ಇರೋನು ಅಲ್ವಾ, ಕರ್ತ ಅಹಂ. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಷ್ಟವಾಗಿರೋ ಕೆಲಸ, ಇದು ನಂಗೆ ಇಷ್ಟ ಇಲ್ದಿರೋ ಕೆಲಸ. ಇದು ಇವಾಗ ನನ್ನ ಬಂಧನ ಶುರುವಾಗ್ತಾ ಇದೆ, ಕರ್ತ ಅಹಂ. ಇನ್ನು ಅದೇ ಥರ ಫಲದಲ್ಲಿ ಏನಿದೆ? ಸೋಲು ಗೆಲುವು. ನನಗೆ ಬೇಕಾಗಿರೋದು ಸಿಕ್ಕಿದಾಗ ನಾನು ಅದನ್ನು ಗೆಲುವು ಅಂತೀನಿ, ನಂಗೆ ಬೇಕಾಗಿಲ್ದಿರೋ ಸಿಕ್ಕಿದಾಗ ಅದನ್ನು ನಾನು ಸೋಲು ಅಂತೀನಿ. ಯಾರಿಗೆ ಸಿಕ್ಕಬೇಕು ಗೆಲುವು ಸೋಲು? ಯಾರಿಗೆ ಗೆಲುವು ಬೇಕು, ಯಾರಿಗೆ ಸೋಲು ಬೇಡ? ನನಗೆ. ಯಾರು ನಾನು ಈ ಕೆಲಸ ಮಾಡಿರೋನು, ಭೋಕ್ತಾ ಅಹಂ. ಈ ಹಣ್ಣನ್ನು ನಾನೇ ತಿನ್ನಬೇಕು. ಈ ಏನು ಆಸೆ, ಅದಕ್ಕೋಸ್ಕರ ಕೆಲಸ ಮಾಡಿರೋನು ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದು, ನನಗೇ ಸಿಕ್ಕಬೇಕು ಫಲ, ಭೋಕ್ತಾ ಅಹಂ. ಈ ರೀತಿ ಈ ಮೂರು ಸಂಕೀರ್ಣವಾದ ಭಾವನೆಗಳು ಸೃಷ್ಟಿಯಾಗತ್ತೆ. ನಂಗೆ ಗೊತ್ತು ಏನು ಬೇಕು ಏನು ಬೇಡ ಅಂತ. ಅಯ್ಯೋ ನಂಗೆ ಇದು ಇಷ್ಟವಾದ ಕೆಲಸ, ಇದು ಕಷ್ಟವಾದ ಕೆಲಸ, ನನಗಿದೇ ಬೇಕು, ಇದು ಬೇಡ ಅಂತಂದ್ರೆ ಇದು ಯಾರಿಗೆ? ನಾನು ಮಾಡಿರೋ ಕೆಲಸದಿಂದ ಇದು ನನ್ನ ಅನುಭವಿಸ್ಬೇಕು. ಈ ಚಿನ್ನ ಎಲ್ಲ ನಂದು, ಈ ಬಟ್ಟೆ ಎಲ್ಲ ನಂದು, ಈ ಮನೆ ನಂದು, ಇದೆಲ್ಲ ನಂದು. ಇದು ಯಾವಾಗಲೂ ಕಾಪಾಡ್ಕೊಂಡಿರ್ತೀನಿ, ಇದು ನಂದು, ನಾನೇ ಇದನ್ನು ಅನುಭವಿಸ್ಬೇಕು ಅಲ್ವಾ? ಈ ರೀತಿ ಒಂದು ಭಾವನೆಗಳು ಸೃಷ್ಟಿಯಾಗತ್ತೆ. ಇದೇ ನಿಮ್ಮ ನನ್ನ ಬಂಧನ. ನೋಡಿ, ನಾವು ಜೀವನದಲ್ಲಿ ನನಗೆ ಗೊತ್ತು, ನಾನು ಮಾಡ್ತಾ ಇದ್ದೀನಿ, ನಾನು ಇದನ್ನು ಮಾಡಲ್ಲ, ನನಗಿದೇ ಬೇಕು, ಈ ಒಂದು ಭಾವನೆಗಳಲ್ಲಿ ಸಿಲುಕಿ ನಾವು ನಡೀತಾ ಇದ್ದೀವಿ. ಇದು ನಿಮ್ಮದು ನಂದು ಕಾರಾಗೃಹ ಸ್ವಾಮಿ. ನೋಡಿ, ನಾವು ಮಾಡೋ ಕೆಲಸದಿಂದನೇ ನಾವು ಒಂದು ಜೈಲು ಅಥವಾ ಕಾರಾಗೃಹ ಅಂತಂದರೆ ಎಲ್ಲಿ ನಮ್ಮ ಕೈ ಕಾಲನ್ನು ಕಟ್ ಹಾಕ್ಬಿಟ್ಟು, ಅಂದರೆ ನಮ್ಮ ಚಲನೆ, ಅಂದರೆ ನಮ್ಮ ಕಾರ್ಯನೇ ಮಾಡೋಕ್ಕಾಗದೇ ಇರೋ ಥರ ಆಗಿರೋದು ಅಲ್ವಾ? ಜೀವನದಲ್ಲಿ ಹಂಗಿರೋದೇನೆ ಆಗೋದು, ಸ್ಥಗಿತವಾಗ್ಬಿಡುತ್ತೆ. ಅಯ್ಯೋ ಯಾಕಾದ್ರೂ ಬಂತೋ ಈ ಕಷ್ಟ ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ನಂಗೆ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಕಷ್ಟ ಗೊತ್ತಾ ಜೀವನ, ಭಾರ ಅಂತ ಅನ್ಸ್ಬಿಡುತ್ತೆ. ನೋಡಿ, ನೀವು ಎಷ್ಟೊಂದು ಸತಿ ನಿಮಗೆ ಅನುಭವ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತದವ್ರಿಗೆ ಅನುಭವ ಇರ್ಬೋದು. ಯಾರಾದರೂ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಕೊಟ್ಟಾಗ ಎಷ್ಟು ತಲೆಭಾರ ಅನ್ಸುತ್ತೆ. ಹೀಗೆ ಈ ಮೂರರಿಂದ ನಾವು ಬಂದಿಯಾಗ್ಬಿಡ್ತೀವಿ. ಇದು ನಿಮ್ಮ ನನ್ನ ಕಾರಾಗೃಹ. ಜ್ಞಾತ ಅಹಂ, ಕರ್ತ ಅಹಂ, ಭೋಕ್ತಾ ಅಹಂ. ಯಾರು? ನಾನು ಬಂದಿಯಾಗಿದ್ದೀನಿ. ಆಯ್ತಾ? ಇಲ್ಲಿ ತನಕ ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ್ವಿ
ಇದು ಸ್ಪಷ್ಟವಾಯ್ತಾ? ಇಲ್ಲಿ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಂದೊಂದಾಗಿ ನಾವು ಈ ಬೀಗ ಹೇಗೆ ಬಿಚ್ಚೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಅವಾಗ ಬಹಳ ಸುಲಭವಾಗಿ ಬಿಚ್ಬೋದು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಚೆನ್ನಾಗಿ ಅರ್ಥ ಆಗಿದೆ. ಆಗ್ಲಿ. ಅಹಂ ನಾಥ ಕರ್ತ ಭೋಕ್ತ. ಹಾ, ಆಯ್ತಾ? ಹೀಗೆ ಸರ್. ಮೂರು ಬೀಗದಲ್ಲಿ ನಾವು ಬಂದಿಯಾಗ್ಬಿಟ್ಟಿದೀವಿ. 3 ಬೀಗ ಹಾಕೊಂಡು ಚೈನ್ ಹಾಕೊಂಡು. ಇವಾಗ ನಾವು ಒಂದೊಂದಾಗಿ ಬೀಗ ತೆಗೆಯೋದೇ ನೋಡೋಣ. ಒಂದೊಂದು ನಾವು ಈ ಸೆಷನ್ನಲ್ಲಿ ಒಂದೊಂದು ಬೀಗದಿಂದ ಹೆಂಗೆ ತೆಗಿಬೋದು ಅಂತ ನೋಡೋಣ. ಈಗ ಇವತ್ತಿಗೆ ನಾವು ಫಲದ ಆಸೆಯಿಂದ ಮುಕ್ತಿ ಅಲ್ಲಿ ನೋಡಿದ್ವಿ ಅಲ್ವಾ? ಆಸೆ, ಕ್ರಿಯೆ, ಫಲ. ಈಗ ಫಲದ ಆಸೆಯಿಂದ ಮುಕ್ತಿ, ಹೇಗೆ ಫಲದ ಆಸೆಯಿಂದ ಮುಕ್ತಿ ಪಡೆಯೋದು? ಈಗ ಮೊದಲನೇದಾಗಿ ಫಲದ ಆಸೆ ಬಂಧನ ಬಗ್ಗೆ ನಾವಾಗಲೇ ನೋಡಿದ್ವಿ. ಏನ್ ನೋಡಿದ್ವಿ? ಈ ಆಸೆ, ಕ್ರಿಯೆ, ಫಲ ನಡೀತಾ ಇರುವಾಗ ಈ ನಾನು ಅಂತ ಯಾರಿದ್ದೀನಲ್ಲ, ಈ ನಾನು ಈ ಸೋಲು ಗೆಲುವು ಅನ್ನೋ 2 ಫಲ ಸಿಕ್ಕತ್ತಲ್ಲ, ಇದು ನನ್ನ ಬಂಧನ ಅಂತ. ಆದ್ರೆ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಗಮನ ಕೊಟ್ಟು ಉತ್ತರ ಕೊಡಿ. ನಿಮಗೆ ಏನೋ ಬೇಕಾಗಿಲ್ಲದೆ ಇರೋದು ಯಾವುದನ್ನ ನೀವು ಸೋಲು ಅಂತ ಕರಿತಾ ಇದ್ದೀರಾ, ಅದಾಯ್ತು ಅಂತಂದಾಗ ನಿಮಗೆ ನಿಮ್ಮ ದೇಹದಲ್ಲಿ ಅದು ಯಾವ ರೀತಿ ಅನುಭವಕ್ಕೆ ಬರುತ್ತೆ? ನಿಮ್ಗೆ ಸೋಲಾಯ್ತು ಅಂತಂದಾಗ ನಿಮ್ಮ ದೇಹದಲ್ಲಿ ಏನು ಅನುಭವ ಆಗಿದೆ ನಿಮಗೆ? ನಿರಾಸೆ ಉಂಟಾಗ್ತದೆ. ಆಮೇಲೆ ನಿಮ್ ದೈಹಿಕವಾಗಿ ಏನು ಅನುಭವ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ದೇಹದಲ್ಲಿ ನಿರಾಸೆ ಅನ್ನೋದು ಅಥವಾ ಸೋಲು ಅನ್ನೋದು ಯಾವ ರೀತಿ ಅನುಭವಕ್ಕೆ ಬರುತ್ತೆ? ನೆಗೆಟಿವ್ ಥಾಟ್ಸ್ ಉಂಟಾಗ್ತದೆ. ಆ ವೈಬ್ರೇಷನ್ನೇ ಒಂಥರ ಇದಾಗ್ಬಿಡ್ತದೆ. ಕರೆಕ್ಟ್. ನನ್ನ ಪ್ರಶ್ನೆ ಇನ್ನೂ ಸ್ವಲ್ಪ ಗಮನ ಕೊಡಿ. ಈಗ ಉದಾಹರಣೆಗೆ ಮಾನಸಿಕವಾಗಿ ಕುಗ್ಗುತ್ತೀವಿ. ಅದೆಲ್ಲ ಕರೆಕ್ಟ್. ನನ್ನ ಪ್ರಶ್ನೆ ದಯವಿಟ್ಟು ಗಮನ ಕೊಡಿ. ಈಗ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ, ನಿಮ್ ದೇಹದಲ್ಲಿ ನಿಮ್ಗೆ ಯಾವ ರೀತಿ ಅನುಭವಕ್ಕೆ ಬರುತ್ತೆ ಅದು ಅಂತ. ಈಗ ಉದಾಹರಣೆಗೆ ತುಂಬಾ ಬಿಸಿ ಆಯ್ತು, ತುಂಬಾ ಸೆಕೆ ಆಯ್ತು ಅಂತಂದಾಗ ದೇಹದಲ್ಲಿ ಬೆವರಿನ ಅನುಭವ, ನಂದು ದೇಹದಲ್ಲಿ ಎಲ್ಲ ಸುಟ್ಟೋಗ್ತಾ ಇರೋ ಅನುಭವ ಅಂತ ಹೇಳ್ತೀವಲ್ಲ, ಅದೇ ತರ ಸೋಲು ಅನ್ನೋದು ದೇಹದಲ್ಲಿ ಯಾವ ರೀತಿ ನಿಮ್ಮ ಅನುಭವಕ್ಕೆ ಬರುತ್ತೆ? ಏನಾದ್ರು ಸೋಲು ನಂಗೆ ಬೇಕಾಗಿಲ್ದಿರೋ ಅಂತ ಸಿಕ್ಕಿದಾಗ ಏನ್ ಅನ್ಸುತ್ತೆ ಹೇಳಿ ಪದ್ಮಮ್ಮ? ಬೇಜಾರಾಗ್ತದೆ. ಸ್ವಾಧೀನ ಇಲ್ದೇ ಇರೋ ತರ ಆಗತ್ತೆ. ಚೈತನ್ಯ ಕಮ್ಮಿ ಆಗತ್ತೆ. ನನ್ಗೆ ಏನು ಇಂಟ್ರೆಸ್ಟ್ ಇರಲ್ಲ. ಏನೋ ಒಂದು ಶಕ್ತಿಹೀನತೆಯ ಅನುಭವ ಆಗತ್ತೆ. ಇನ್ನೇನ್ ಅನುಭವ ಆಗತ್ತೆ? ಸಿಟ್ಟು ಬರ್ಬೋದು. ಸಿಟ್ಟಿನ ಅನುಭವ ಆಗತ್ತೆ. ಯಾರಾದ್ರೂ ಏನಾದ್ರೂ ಈಗ ಉದಾಹರಣೆಗೆ ನೀವು ತುಂಬಾ ಆಸೆಯಿಂದ ಅಡಿಗೆ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಏನೋ ಎಲ್ರಿಗೂ ತಿನ್ನಿಸ್ಬೇಕು ಅಂತ. ಅದೇನೋ ಅವತ್ತು ದುರದೃಷ್ಟ, ಅವತ್ತು ಸ್ವಲ್ಪ ಸುಟ್ಟೋಯ್ತೋ ಏನೋ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ವಾ? ಟೇಸ್ಟ್ ಬರ್ಲಿಲ್ಲ. ಅವ್ರು ತಿಂದವರು ಥೂ ಇದು ಹಿಂಗ ಮಾಡೋದು, ನಿಂಗೆ ಎಷ್ಟು ಸತಿ ಹೇಳೋದು ಅಂತ ಏನಾದ್ರು ಹೇಳ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡತ್ತೆ. ಒಂದು ಎಲ್ಲ ಕುಗ್ಗೋಗೋ ಅನುಭವ ಆಗತ್ತೆ. ಕೆಲವು ಸತಿ ಅಡಿಗೆ ಮಾಡಿರ್ತೇವಲ್ಲ ಅಲ್ವಾ? ಕೆಲವು ಸತಿ ಅವ್ರು ತೆಗೆದು ಬಿಸಾಕ್ಬಿಡ್ಬೇಕು ಅಂತ ಅನ್ಸುತ್ತೆ. ಹೌದೋ ಇಲ್ವೋ? ಈ ರೀತಿ ಏನೇನೋ ಅನುಭವಗಳಾಗತ್ತೆ. ಇದೆಲ್ಲ ಏನು? ನಮ್ಮ ದೇಹದಲ್ಲಿ ದುಃಖ ಅಥವಾ ಸುಖದ ಅನುಭವ ಈ ಸೋಲು ಗೆಲುವು ತರುತ್ತೆ. ಸೋಲು ಅನ್ನೋದಾದಾಗ ಏನೋ ಆ ಅನುಭವ ಒಂದು ದುಃಖದ ಕಾರಣ ಅಲ್ವಾ? ಭಾರ ಅನ್ಸುತ್ತೆ ಅಲ್ವಾ? ಸಂತೋಷ ಆದಾಗ ಹಗುರ ಆಗತ್ತೆ ಅಲ್ವಾ? ನಮ್ಮ ದೇಹದಲ್ಲಿ ಅದನ್ನ ನಾವು ಯಾವ ರೀತಿ ಅನುಭವಿಸ್ತೀವಿ? ನನಗೆ ಬೇಜಾರಾಗ್ಬಿಟ್ಟಿದೆ ಅಪ್ಪ, ನನಗೆ ಏನು ಬೇಡ ಅನ್ನಿಸ್ಬಿಟ್ಟಿದೆ, ಹೊಟ್ಟೋಗ್ಬಿಡ್ತೀನಿ ನಾನು, ನಂಗೆ ಏನು ಮಾಡಬೇಕು ಅನ್ನಿಸ್ತಾ ಇದೆ, ಸುಮ್ಮನೆ ಮಲ್ಕೊಂಬೋಣ ಅನ್ನಿಸ್ತಾ ಇದೆ, ಹೀಗೆ ಏನೇನೋ ಅನ್ಸುತ್ತೆ. ಇದೆಲ್ಲ ಒಂದು ರೀತಿ ದುಃಖ, ದೇಹದಲ್ಲಿ ದುಃಖ. ಅಥವಾ ಗೆಲುವು ಅಂತಂದಾಗ ಏನು ಹಗುರತೆ, ಚೈತನ್ಯ, ಕುಣಿತಾ ಇರಬೇಕು, ನಲಿತಾ ಇರಬೇಕು, ಓಡಾಡ್ತಾ ಇರಬೇಕು, ಎಲ್ಲರನ್ನೂ ನೋಡಿದಾಗ ಸಂತೋಷದಿಂದ ಮಾತಾಡಿಸ್ಬೇಕು. ಇದೆಲ್ಲ ಯಾವಾಗ? ಗೆಲುವು ಅಂತ ಇದ್ದಾಗ. ಸೋಲು ಅಂತ ಇದ್ದಾಗ ಯಾರನ್ನು ಕಣ್ಣನ್ನಿಟ್ಟು ನೋಡೋಕ್ಕೂ ಇಷ್ಟ ಇಲ್ಲ,
ಅವ್ರನ್ನ ಯಾರು ನೋಡಬೇಕು ಅಂದರೆ ಆ ಕಡೆ ತಿರ್ಕೊಬೇಕು ಅನ್ಸುತ್ತೆ. ಯಾರು ನನ್ನನ್ನು ನೋಡದೇ ಇದ್ರೆ ಸಾಕಪ್ಪ ಅನ್ಸುತ್ತೆ. ಎಲ್ಲ ಹೋಗಿ ಹಡ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಎಲ್ಲಿ? ಈ ದೇಹದಲ್ಲಿ ಆಗ್ತಾ ಇರೋ ಅನುಭವ. ದೇಹದಲ್ಲಿ ಏನೇ ಒಂದು ಅನುಭವ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಅಂತ ಸೃಷ್ಟಿಯಾಗಿರುತ್ತೆ. ಮನಸ್ಸಿನಲ್ಲಿ ಏನು ಸೃಷ್ಟಿಯಾಗಿದೆ? ಈ ದುಃಖಕ್ಕೆ ಸಂಬಂಧಪಟ್ಟಂಗೆ ಏನೋ ಭಯ ಅಂತ ಸೃಷ್ಟಿಯಾಗಿದೆ. ಯಾವುದ್ರ ಬಗ್ಗೆ? ಯಾವ್ದು ನನಗೆ ಬೇಡ ಅನ್ನೋದ್ರ ಬಗ್ಗೆ. ಏನು ಬೇಡ? ನನಗೆ ಸೋಲ್ ಬೇಡ. ಸೋಲು ಅನ್ನೋದು ಬಂದಾಗ ನನ್ನ ಮನಸ್ಸಿನಲ್ಲಿ ಭಯದ ಒಂದು ಆಲೋಚನೆಗಳು, ಅದು ನನಗೆ ನನ್ನ ದೇಹದಲ್ಲಿ ದುಃಖಕ್ಕೆ ಪರಿಣಾಮ. ಅದೇ ನನಗೆ ಗೆಲುವು ಅಂತ ಬಂದಾಗ ಅದು ನನಗೆ ಮೋಹ, ಬೇಕು ಬೇಕು ಅಂತ. ಹೀಗೆ ಭಯ ಮತ್ತು ಮೋಹ ಅಂತ ಎರಡು ಆಲೋಚನೆಗಳು ಮನಸ್ಸಿನಲ್ಲಿ ಸೃಷ್ಟಿಯಾಗತ್ತೆ. ಯಾವುದರಿಂದ? ಈ ಫಲದಿಂದ, ಸೋಲು ಗೆಲುವಿನಿಂದ. ಸೋಲು ಗೆಲುವಿನಿಂದ. ಹೀಗೆ ಸೋಲಾಗ್ತಾ ಆಗ್ತಾ ಅದ್ರ ಬಗ್ಗೆ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಮಕ್ಕಳನ್ನ ಕೇಳಿ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ? ನನಗೆ ಗಣಿತ ಅಂದರೆ ಭಾಳ ಕಷ್ಟ, ನನಗೆ ಕನ್ನಡ ಇಷ್ಟ. ಗಣಿತ? ಅಯ್ಯೋ ನಂಗೆ ಗಣಿತ ಅಂದರೆ ಅಳು ಬರುತ್ತೆ. ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಆ ಗಣಿತದ ಬಗ್ಗೆ ಭಯ ಸೃಷ್ಟಿಯಾಗತ್ತೆ. ಸಣ್ಣ ಮಗುಗೆ ಏನಾದರೂ ತಪ್ಪು ಮಾಡಿದಾಗ ಕೆಲವು ಸತಿ ಆ ಮಗು ಕಲೀಲಿ ಅನ್ನೋ ಆಸೆಯಿಂದ ಕೆಲವ್ರ ಅಪ್ಪ ಅಮ್ಮನೋ ಟೀಚರೋ ಒಂದೆರಡು ಏಟು ಹೊಡಿತಾರೆ. ಆವಾಗ ಆ ಮಗುಗೆ ಏನನ್ಸುತ್ತೆ, ಏನೋ ಮಾಡಿದ್ನಲ್ಲ, ಈ ಮಾಡಿದ ತಪ್ಪಿನಿಂದ ನನಗೆ ಇದು ಬಿತ್ತು, ಈ ಥರ ತಪ್ಪು ಮಾಡಿದ್ರೆ ಈ ಥರ ನೋವಾಗತ್ತೆ, ಆ ನೋವು ಬೇಡ ನನಗೆ. ಆವಾಗ ಆ ವಿಷಯದ ಬಗ್ಗೆನೇ ಭಯ ಸೃಷ್ಟಿಯಾಗ್ಬಿಡತ್ತೆ. ಅಯ್ಯಯ್ಯೋ ಅಂತ. ಇದು ಒಂದು ರೀತಿ ನಿಮ್ಮ ಜೀವನದ ಬೇರೆ ಬೇರೆ ಭಯಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಈ ರೀತಿ ಎಲ್ಲೋ ಸೃಷ್ಟಿಯಾಗಿರುತ್ತೆ. ಬರೀ ಈ ರೀತಿ ಗಣಿತದ ಬಗ್ಗೆ ಮಾತ್ರ ಅಲ್ಲ. ಈಗ ಯಾರೋ ಒಬ್ಬರಿಗೆ ಏನೋ ಒಂದು ಬಹಳ ಆಸೆಯಿಂದ ಏನೋ ಬಟ್ಟೆ ಹಾಕೊಂಡು ಹೋಗ್ತೀರಾ. ಸಣ್ಣ ಮಗುವಾಗಿದ್ದಾಗಲೋ ಯಾವಾಗಲೋ ಒಂದು ಮಗು ಏನೋ ಒಂದು ರೀತಿ ಬಟ್ಟೆ ಹಾಕೊಂಡು ಹೋಗುತ್ತೆ. ಅವ್ರು ನೋಡಿದವ್ರು ಯಾರೋ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಥೂ ಹಿಂಗೆ ಕಾಣೋದ, ನಿನ್ನ ಅಸಹ್ಯ ಅಂತ ಏನಾದ್ರು ಹೇಳ್ಬಿಟ್ಟಾಗ ಆ ಮಗುವಿಗೆ ಎಷ್ಟು ದುಃಖ ಆಗತ್ತೆ. ಆವಾಗ ಆ ರೀತಿ ಇರೋದ್ರ ಬಗ್ಗೆ ಒಂದು ಸಂಕೋಚ, ಭಯ ಸೃಷ್ಟಿಯಾಗತ್ತೆ. ಅಥವಾ ಕೆಲವು ಸರ್ತಿ ದೈಹಿಕವಾದ ಬೇರೆ ಬೇರೆ ಬದಲಾವಣೆಗಳಾದಾಗ ಸುತ್ತಮುತ್ತ ಇರೋರು ಯಾರಾದರೂ ಅದ್ರ ಬಗ್ಗೆ ಅಸಹ್ಯ ತೋರಿಸಿದಾಗ ಅವಾಗ ಅದ್ರ ಬಗ್ಗೆನೂ ಒಂದು ರೀತಿ ಅಸಹ್ಯ, ಭಯ ಶುರುವಾಗತ್ತೆ. ಓ ನಿನ್ನ ಕುರೂಪಿ, ಕಪ್ಪಗಿರೋರು ಇರಬಾರ್ದು. ಈ ರೀತಿ ಜೀವನದ ಎಲ್ಲ ಬಂಧನಗಳು ನಮಗೆ, ಎಲ್ಲರೂ ನನ್ನ ಹೊಗಳ್ಳಿ, ನನಗೆ ಗೆಲುವು ಸಿಕ್ಕಲಿ, ಆ ಸೋಲ್ ಬೇಡ ಅಂತ ಯಾವಾಗ ಆ ರೀತಿ ವಿಷಯ ಇರುತ್ತೆ, ಆವಾಗ ಮನಸ್ಸಿನಲ್ಲಿ ಅದು ಕೌದು ಭಯ ಮೋಹವಾಗಿ ಪರಿಣಾಮ ಆಗತ್ತೆ. ಹೀಗೆ ನಿಮ್ಮ ನನ್ನ ಬಂಧನ. ನೀವು ನಿಮ್ಮ ಜೀವನದ್ದು ಏನೇನು ವಿಷಯದ ಬಗ್ಗೆ ನಿಮಗೆ ಭಯ ಇದೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿ. ಒಂದು ಕಡೆ ಬರೆದು ನೋಡಿ, ನನಗೇನೇನು ಭಯ ಅಂತ. ಏನು ಭಯ? ಯಾವುದಕ್ಕೋಸ್ಕರ ಭಯ ಆಗ್ತಾ ಇದೆ? ಗಮನ ಕೊಡಿ. ನನಗೆ ಯಾವುದೋ ಒಂದ್ರ ಬಗ್ಗೆ ತುಂಬ ಆಸೆ. ಏನಕ್ಕೆ ಈ ಆಸೆ? ಗಮನ ಕೊಡಿ. ಇದು ಇಲ್ಲಿಂದ ಸೃಷ್ಟಿಯಾಗ್ತಾ ಇದೆ, ಫಲದ ಆಸೆಯಿಂದ. ಇದೇ ಭೋಕ್ತಾ ಅಹಂ, ನಾನೇ ಫಲ ಅನುಭವಿಸ್ಬೇಕು ಅನ್ನೋ ಆಸೆ ಇರೋದ್ರಿಂದ. ಯಾವ ಫಲ ಅನುಭವಿಸ್ಬೇಕು? ಗೆಲುವಿನ ಫಲ ಅನುಭವಿಸ್ಬೇಕು. ಯಾವಾಗ ಸೋಲಿನ ಫಲ ಸಿಕ್ಕತ್ತೆ ಅದು ನನಗೆ ಬೇಡ, ಅದ್ರ ಬಗ್ಗೆ ನಂಗೆ ಭಯ, ಗೆಲುವೇ ಬೇಕು ಅನ್ನೋ ಮೋಹ. ಇದು ನಿಮ್ಮ ನನ್ನ ಭೋಕ್ತಾ ಅಹಂ ಬಂಧನ. ಅದಕ್ಕೇನೆ ಭಗವಾನ್ ಬುದ್ಧ ಹೇಳ್ತಾರೆ, ಭಯ ಅನ್ನೋದು ನೋವಿನ ನೆನಪು. ಯಾವಾಗ ನೋವಾಗಿದೆ ಅದ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ನಾವು ನೆನಪಿಟ್ಕೊಂಡಿರ್ತೀವಲ್ಲ. ಯಾವ ಥರ ನೆನಪು? ಭಯ ಅನ್ನೋ ಹೆಸರಿನಲ್ಲಿ ನೆನಪಿಟ್ಕೊಂಡಿರ್ತೀವಿ. ನನಗೆ ಗಣಿತ ಅಂದರೆ ಭಯ, ನನಗೆ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡೋದು ಅಂದರೆ ಭಯ. ಭಯ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ಏನೋ ಸೋಲು ಅಂತ ಆಗಿದ್ದಾಗ ಅದ್ರ ಜೊತೆಗೆ ಏನೋ ನೋವು ಅಂತ ಆಗಿದ್ರೆ ಆ ನೋವಿನ ನೆನಪೇ ಭಯ. ಹಾಗೆ
ಮೋಹ ಅಂತಂದ್ರೆ ಏನು? ಆನಂದದ ನೆನಪು. ಏನೋ ಮಾಡಿದಾಗ ಎಲ್ಲರೂ ಚಪ್ಪಾಳೆ ಹೊಡೆದಿದ್ದಾರೆ. ನಾನು ಹಾಡು ಹೇಳಿದೆ, ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ರು. ಓ, ನಾನು ಒಳ್ಳೆ ಹಾಡು ಹೇಳ್ತಾ ಇರಬೇಕು. ಮೋಹ. ಮೋಹ ಅಂತಂದ್ರೇನು? ಅದೇ ಬೇಕು 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 ಅನ್ನೋ ಒಂದು ಆಸೆ. ಅದೆಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ಏನೋ ಮಾಡಿದಾಗ, ಏನೋ ನನಗೆ ಬೇಕಾಗಿರೋದು ಅಂತ ಸಿಕ್ಕಿದಾಗ, ಅದನ್ನು ನಾನು ಗೆಲುವು ಅಂತಿದ್ದಾಗ, ಅವಾಗ ಎಲ್ಲರೂ ಹೊಗಳದು ಅಂತ ಆಸೆ ಅಂತ ಆಗಿದ್ದಾಗ, ಅವಾಗ ಏನೋ ಒಂದು ರೀತಿ ಅನುಭವ ಆಗಿದ್ದಾಗ ಅದರ ನೆನಪು. ಅವರೆಲ್ಲರೂ ಹೊಗಳ್ಬಿಟ್ರು, ನನಗೆ ಏನು ಅನ್ನಿಸ್ಬಿಡ್ತು ಗೊತ್ತಾ? ಫುಲ್ ಖುಷಿ ಆಗ್ಬಿಟ್ಟಿದ್ದೆ, ಹರಡ್ಬಿಟ್ಟಿದ್ದೆ. ಏನೋ ಒಂದು ರೀತಿ ಆನಂದದ ನೆನಪು. ಹೀಗೆ ಭಯ ಅಂತಂದರೆ ನೋವಿನ ನೆನಪು, ಮೋಹ ಅಂತಂದರೆ ಏನೋ ಒಂದು ಸಂತೋಷ, ಆನಂದದ ನೆನಪು. ಈ ಎರಡು ನೆನಪು, ಈ ಎರಡು ನೆನಪಿನಲ್ಲಿ ನನಗೆ ಯಾವ ನೆನಪು ಬೇಕು? ಯಾವಾಗಲೂ ಮೋಹ ಅನ್ನೋದು ಬೇಕು. ಅದೇ ರೀತಿ ಆಗಬೇಕು. ಎಷ್ಟೊಂದು ಸತಿ ಮಾತಾಡ್ತೀವಿ ನೋಡಿ, ಅವತ್ತು ನಾನು ಅಲ್ಲಿ ದೋಸೆ ತಿನ್ನಕ್ಕೆ ಹೋಗಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹೋಗೋಣ ಇವತ್ತು, ಹೋಗ್ತೀವಿ. ಇವತ್ತು ಮತ್ತಿಂದಾಗ ಅವತ್ತೊಂಥರ ಇಲ್ಲ ಇವತ್ತು. ಅಂದರೆ ಏನು ಮಾಡ್ತಾ ಇದ್ದೀವಿ ಮನಸ್ಸಿನಲ್ಲಿ? ಅವತ್ತು ತಿಂದಿದ್ದ ನೆನಪನ್ನು ಇವತ್ತೇನೋ ಆಗ್ತಾ ಇರೋ ಜೊತೆಗೆ ನಾವು ತಾಳೆ ಹಾಕಿ ಆ ಥರ ಇಲ್ಲ. ಹೀಗೆ ಜೀವನ ಎಲ್ಲ ಒಂದ ಭಯ ಬೇಡ ಅನ್ನೋ ವಿಚಾರದಲ್ಲಿ, ಅಥವಾ ನನಗೇನು ಆಸೆ ಇದೆ, ಮೋಹ ಏನಿದೆ, ಅದನ್ನ ಬೇಕು ಬೇಕು ಅನ್ನೋ ಆಸೆಯಿಂದ. ಏನು ಹೇಳ್ತಾರೆ ತಿಳಿದವರು, ಏನು ಹೇಳ್ತಾರೆ ಭಗವಾನ್ ಬುದ್ಧ, ಏನು ಹೇಳ್ತಾರೆ ಗುರುಗಳು ಅಂತಂದರೆ, ನೋಡಪ್ಪ, ನಿನಗೆ ನನಗೆ ಜೀವನದಲ್ಲಿ ಈ ರೀತಿ ಏನೇ ಕೆಲಸ ಮಾಡಿದಾಗಲೂ ಫಲ ಇದ್ದೇ ಇರುತ್ತೆ. ಸೋಲು ಗೆಲುವು ಅನ್ನೋದು ನಿಶ್ಚಿತ. ಏನೇ ಕೆಲಸ ತಗೊಳ್ಳಿ ನೀವು ಜೀವನದಲ್ಲಿ, ಯಾವಾಗ ನಿಮ್ಮ ಆಸೆ ಪ್ರಕಾರ ಅದನ್ನು ನೀವು ಗೆಲುವು ಅಂತ ಕರಿತಾ ಇದ್ದೀರಾ, ನಿಮ್ಮ ಆಸೆ ಪ್ರಕಾರ ಇಲ್ಲ ಆವಾಗ ಅದನ್ನು ಸೋಲು ಅಂತ ಕರಿತಾ ಇದ್ದೀರಾ. ಆದರೆ ಏನಾದರೂ ಒಂದು ಪರಿಣಾಮ ಆಗೋದು ನಿಶ್ಚಿತ. ಕೆಲಸ ಅನ್ನೋದು ಮಾಡಿದಾಗ, ಕ್ರಿಯೆ ಅನ್ನೋದು ಮಾಡಿದಾಗ ಅದು ನಿಮ್ಮ ಆಸೆ ಥರ ಆಗತ್ತೆ, ಅಥವಾ ನಿಮ್ಮ ಆಸೆಗೆ ವಿರುದ್ಧವಾಗಿ ಆಗತ್ತೆ. ಆಸೆ ಥರ ಆದಾಗ ಗೆಲುವು, ಆಸೆ ಥರ ಆಗಲಿಲ್ಲ ನನಗೆ ಸೋಲು. ಆ ಸೋಲು ಗೆಲುವು ಅನ್ನೋದು ನಿಶ್ಚಿತ. ಜೀವನ ಆಟದಲ್ಲಿ ಅದು ನಿಶ್ಚಿತ. ಅದು ನೀನು ಯಾವಾಗ ಒಂದು ಬೇಕು ಇನ್ನೊಂದು ಬೇಡ ಅಂತೀಯ, ಆಗ ನಿನಗೆ ಕಷ್ಟ, ಅದು ನಿಶ್ಚಿತ. ಯಾವಾಗ ಜೀವನದಲ್ಲಿ, ಆಟದಲ್ಲಿ ನನಗೆ ಒಂದೇ ಬೇಕು ಇನ್ನೊಂದು ಬೇಡ ಅಂತ ನೀನು ಆಟ ಆಡ್ತೀಯ, ಆವಾಗ ನಿನಗೆ ಬಂಧನ ಅನ್ನೋದು ನಿಶ್ಚಿತ. ಹಾಗಾಗಿ ಮುಕ್ತಿ ಅಂತಂದ್ರೆ ಏನಪ್ಪ? ಮುಕ್ತಿ ಈ ಎರಡನ್ನೂ ನೀನು ಸ್ವೀಕಾರ ಮಾಡು. ಯಾವೆರಡನ್ನ? ಸೋಲು ಗೆಲುವು ಎರಡನ್ನ. ಅಥವಾ ಎರಡೂ ಪರವಾಗಿಲ್ಲ ಅಂತ ಬಿಟ್ಬಿಡು. ಸೋಲು ಗೆಲುವು, ಫಲದ ಅಪೇಕ್ಷೆನೇ ಬಿಟ್ಬಿಡು. ಫಲದ ಅಪೇಕ್ಷೆ ಬಿಡು, ಅಥವಾ ಎರಡೂ ರೀತಿ ಫಲಗಳನ್ನ ಸಮಾನವಾಗಿ ಸ್ವೀಕಾರ ಮಾಡೋದು ಕಲ್ತ್ಕೋ. ಆವಾಗ ನಿನಗೆ ಮುಕ್ತಿ. ಮುಕ್ತಿ ಎರಡನ್ನೂ ಮೀರಿದ್ದು. ಪ್ರಶ್ನೆ ಇದೆಯಾ ಯಾರಿಗಾದ್ರೆ ಏನಾದರೂ? ಇದು ಸ್ಪಷ್ಟತೆ ತರ್ತಾ ಇದೆಯಾ? ಎಲ್ಲಿ ನಾವು ಬಂದಿಯಾಗಿದ್ದೀವಿ, ಹೇಗೆ ಬಂದಿಯಾಗಿದ್ದೀವಿ ಫಲದ ಆಸೆಯಿಂದ ಅಂತ? ಚೆನ್ನಾಗಿ ಅರ್ಥ ಆಗಿದೆ ಸರ್. ಮತ್ತೆ ಭಗವದ್ಗೀತೆನೆ ಬಂತು. ಫಲಾಪೇಕ್ಷೆ ಬೇಡ. ಅದೇ ಫಲದ ಅಪೇಕ್ಷೆ ಇಲ್ಲದೆ ಇರುವಾಗ ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಅರ್ಥ ಬರುತ್ತೆ ಅಲ್ವಾ ಸರ್? ಹೌದಮ್ಮ. ನೋಡಿ, ಈಗ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡಬೇಕು ಅಂತಂದ್ರೆ, ಈಗ ಒಂದು ತೋಟದಲ್ಲಿ ಈ ತರ ಒಳ್ಳೊಳ್ಳೆ ಹಣ್ಣು ಬೆಳೆದಿರ್ತಾನೆ. ನರಿದು ಇದೆಯಲ್ಲ, ಹುಳಿ ಏನ್ಬಿಟ್ಟು ಬಿಟ್ಬಿಡುತ್ತಲ್ಲ, ನರಿ ಕತೆ. ಹಾ, ದ್ರಾಕ್ಷಿನ ತೆಗಿತ್, ನನ್ಗೆ ಅದ್ ನೆನ್ಪು ಬಂತು. ಕರೆಕ್ಟ್. ಆ ಕತೆ ಇರ್ಬೋದು, ಅಥವಾ ಈಗ ನಿಮ್ಮ ಮುಂದೆ ಇರೋ ಚಿತ್ರದಲ್ಲಿ ಈಗ ಇಷ್ಟೆಲ್ಲ ಹಣ್ಣಿದೆ. ಈಗ ಅವನು ಇದೆಲ್ಲ ನನಗೋಸ್ಕರ ಮಾತ್ರ, ನಾನೊಬ್ಬನೇ ಇದನ್ನೆಲ್ಲ ತಗೊಂಡು ಆನಂದ ಪಡಬೇಕು ಅಂತಂದ್ರೆ ಆಗತ್ತಾ? ಈ ತರ ಇದ್ದಾಗ ಅವನಿಗೆ ಎಷ್ಟು ಕಷ್ಟ. ಅವಾಗ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಅವನು ಏನೇನೋ ಮಾಡ್ತಾನೆ. ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಮ್ಮ ಜೀವನದಲ್ಲೂ ಈ ರೀತಿ ಇಲ್ಲಿ ನಮ್ಮ ಕಣ್ಮುಂದೆ ಕಾಣಿಸೋ ಥರ ಚಿತ್ರ ಇದೆ. ಆದರೆ ಎಷ್ಟೊಂದು ಸರ್ತಿ ನಾವು ಇದನ್ನ ನೋಡೋಕ್ಕಾಗಲ್ಲ. ನಾವು ಇದೇ ರೀತಿ ಬಂದಿಯಾಗಿರ್ತೀವಿ.
ನನ್ನ ಮನೇಲಿರೋದನ್ನೆಲ್ಲ ಕಾಪಾಡಬೇಕು, ಎಲ್ಲ ನನಗೇನೇನೆ, ಯಾರಿಗೂ ಕೊಡಲ್ಲ ನಾನು, ಎಲ್ಲ ಗೋಪ್ಯವಾಗಿಡಬೇಕು, ಇನ್ನೂ ಸಿಗಬೇಕು, ಅದು ಯಾರಿಗೆ ನನಗೆ ಬರಬೇಕು, ನನ್ನ ಹೆಸರಲ್ಲಿದೆಯಾ, ಈ ರೀತಿ ಎಲ್ಲ ಆಲೋಚನೆಗಳು ನಿಮ್ಮನ್ನು ನನ್ನನ್ನು ಇದೇ ಥರ ಬಂದಿ ಮಾಡುತ್ತೆ. ಯಾರಾದರೂ ನನಗೆ ಬೇಕು ಅನ್ನೋದಿದ್ದಾಗ ಅವ್ರು ಇನ್ನೊಬ್ರು ಅದಕ್ಕೆ ಬಂದರು ಅಂತಂದರೆ ಆವಾಗ ನನ್ನ ಕೋಪ ಶುರುವಾಗತ್ತೆ, ದುಃಖ ಶುರುವಾಗತ್ತೆ, ಅಸೂಯೆ ಶುರುವಾಗತ್ತೆ. ಯಾಕೆ? ಎಲ್ಲ ನನಗೆ ಮಾತ್ರ, ಈ ಹಣ್ಣುಗಳು ನನಗೆ ಮಾತ್ರ ಅಂತ ಇವನ ಮನಸ್ಸಿನಲ್ಲಿ ಇರೋದಕ್ಕೆ. ಅದಕ್ಕೇನೆ ಮಹಾನ್ ಗುರುಗಳು ಏನು ಹೇಳ್ಕೊಡ್ತಾರೆ ಇಲ್ಲಿ, ರಮಣ ಮಹರ್ಷಿ ಏನು ಹೇಳ್ಕೊಡ್ತಾ ಇದ್ದಾರೆ ನಮಗೆ? ಈಶ್ವರಾರ್ಪಿತಂ ನೇಚ್ಛಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ನೋಡಪ್ಪ, ನಿನ್ನ ಮೊದಲನೇ ಬೀಗ ಫಲದ ಆಸೆ ಬೀಗ. ಆ ಫಲದ ಆಸೆಯಿಂದ ಮುಕ್ತಿ ಹ್ಯಾಕೆ ಪಡಿಬೋದು ನೀನು? ಏನು ಸಾಧನೆ ಮಾಡಬೇಕು ಅಂತಂದರೆ, ನೀನು ಮಾಡೋ ಪ್ರತಿಯೊಂದು ಕೆಲಸನೂ, ಒಂದೊಂದು ಕೆಲಸನೂ ನೀನು ಆ ಭಗವಂತನಿಗೆ ಅರ್ಪಣೆ ರೂಪದಲ್ಲಿ ಮಾಡಪ್ಪ. ನೀನು ಮನೆಯಲ್ಲೇ ಮಾಡ್ತಿರ್ಬೋದು, ಮನೆ ಹೊರಗಡೆನೇ ಮಾಡ್ತಿರ್ಬೋದು, ನೀನು ಆಫೀಸ್ ಅಂತ ಏನೋ ಜಾಗ ಅಲ್ಲಿ ಮಾಡ್ತಿರ್ಬೋದು. ಯಾವ ಜಾಗದಲ್ಲಿ ಏನು ಮಾಡ್ತಾ ಇದೆಯಾ ಅದಲ್ಲ, ನೀನು ಯಾವ ಭಾವನೆಯಿಂದ ಮಾಡ್ತಾ ಇದೆಯಾ. ಮಾಡೋ ಪ್ರತಿಯೊಂದು ಕೆಲಸನೂ ನೀನು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದೆಯಾ ಅಂತ. ಮನೆಯಲ್ಲಿ ಯಾರಿಗೋ ಊಟ ಕೊಡ್ತಾ ಇದ್ರೆ, ಭಗವಂತ ನನ್ನ ಮನೆಯಲ್ಲಿ ಈ ರೀತಿ ರೂಪದಲ್ಲಿ ಬಂದೀಯನೇ, ಆ ಭಾವನೆಯಿಂದ ನೀನು ಅವ್ರಿಗೆ ಊಟ ಕೊಡು. ನೀನೇನೋ ಮನೆ ಕ್ಲೀನ್ ಮಾಡ್ತಾ ಇದ್ರೆ, ಭಗವಂತ ಈಗ ನನಗೆ ಮನೆನ ಸ್ವಚ್ಛ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿಯೇನೆ, ಇದು ಭಗವಂತನ ಮಂದಿರ, ಇಡೀ ಜಗತ್ತೇ ಭಗವಂತನ ಮಂದಿರ, ಈ ಒಂದು ಸಣ್ಣ ಜಾಗನ ನಾನು ಸ್ವಚ್ಛವಾಗಿ ಇಡ್ತಾ ಇದ್ದೀನಿ. ಹೀಗೆ ಕೆಲಸವು ನಿನ್ನದೇ. ಪ್ರತಿಯೊಂದು ಕೆಲಸನೂ ಆ ಭಗವಂತನಿಗೆ ಅರ್ಪಣೆ ರೂಪದಲ್ಲಿ ಮಾಡ್ತಾ ಮಾಡ್ತಾ ನಮ್ಮ ಈ ನಮ್ಮ ಚಿತ್ತದಲ್ಲಿ ಶುದ್ಧತೆ ಬರಲಿಕ್ಕೆ ಶುರುವಾಗತ್ತೆ. ಯಾವಾಗ ಚಿತ್ತದಲ್ಲಿ ಶುದ್ಧತೆ ಬರುತ್ತೆ ಆಗ ಮಾತ್ರ ನಮಗೆ ಮೋಕ್ಷ. ನಾನು ಆಗಲೇ ಹೇಳಿದೆ 4 ಬೀಗಗಳಿದೆ ಅಂತ. ಇದು ಮೊದಲನೇ ಬೀಗ, ಹ್ಯಾಕೆ ತೆಗಿಯೋದು ಅಂತ ಸಾಧನೆ. ಯಾವ ಬೀಗ ಇದು? ಫಲದಾಸೆ ಬೀಗ. ಫಲದಾಸೆಯಿಂದ ಹೇಗೆ ಮುಕ್ತಿ? ಏನು? ಈಶ್ವರಾರ್ಪಿತಂ ನೇಚ್ಛಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಮಾಡೋ ಕೆಲಸನ ಭಗವಂತನಿಗೆ ಅರ್ಪಣೆ ಅನ್ನೋ ರೂಪದಲ್ಲಿ ಮಾಡೋಕ್ಕೆ ಶುರುವಾಗ್ತಾ ಇದ್ದಾಗೆ ತಾನೇ ತಾನಾಗಿ ಚಿತ್ತಶುದ್ಧತೆ ನಡೀಲಿಕ್ಕೆ ಶುರುವಾಗತ್ತೆ. ಇಲ್ಲಿಗೆ ನಾವು ಇದನ್ನು ಇವತ್ತಿಗೆ ನಿಲ್ಲಿಸೋಣ. ಇನ್ನೂ 3 ಬೀಗ ಇದೆ. ಇವತ್ತಿಗೆ ನಾವು 1 ಬೀಗ ಹ್ಯಾಕ್ ತೆಗಿಯೋದು ಅಂತ ತಿಳ್ಕೊಂಡ್ವಿ. ಯಾಕಂದರೆ 4 ಬೀಗದಲ್ಲಿ ಬಂದು ನಾವು ಈಗ ಮೊದಲನೇ ಬೀಗ ತೆಗೆಯೋದು ಹೇಗೆ ಅಂತ ನೋಡಿದ್ದೀವಿ. ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಯಾರಾದರೂ ಕೇಳಿ. ಮನುಷ್ಯನ ಜೀವನ ಚಕ್ರದ ಬಂಧನದಲ್ಲಿ 4 ಬೀಗಗಳಿದೆ. ಆ 4 ಬೀಗದಲ್ಲಿ ಫಲದ ಆಸೆಯಿಂದ ನಾವು ಚಿತ್ತನ ಶುದ್ಧಿ ಮಾಡ್ಕೊಂಡು, ಅಂದ್ರೆ ಸಾರಾಂಶ ನಾನು ಹೇಳ್ತಾ ಇದ್ದೀನಿ, ಚಿತ್ತ ಶುದ್ಧಿ ಮಾಡ್ಕೊಂಡು ಬಿಡುಗಡೆ ಹೊಂದಿದ್ರೆ ಮುಕ್ತಿ ಸಿಗುತ್ತೆ. ಮುಕ್ತಿಗೆ ದಾರಿ ಸಿಕ್ಕತ್ತೆ. ಮುಕ್ತಿಗೆ ದಾರಿ ಸಿಗುತ್ತೆ. ಯಾಕಂದ್ರೆ ನೋಡಿ, 4 ಬೀಗದಲ್ಲಿ ನಾವು ಬಂದಿಯಾಗಿದ್ದೀವಿ ಅಂತಂದ್ರೆ, ಈಗ ಆ ಕೈದಿ ನೋಡಿದ್ರಲ್ಲ, ಆ ಕೈದಿ ಹೋಗ್ಬೇಕು ಅಂತಂದ್ರೆ 1 ಬೀಗ ತೆಗೆದ್ರೆ ಮಾತ್ರ ಸಾಕಾಗಲ್ಲ. ಹೌದು, ಎಲ್ಲ 4 ತೆಗಿಬೇಕು. ಈಗ ನಾವು 1 ತೆಗಿಯೋದು ಹೆಂಗೆ ಅಂತ ಕಲ್ತ್ಕೊಂಡ್ವಿ ಇವತ್ತು. ಹೌದು. ಓಕೆ ಸರ್, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀರಾ ನಮ್ಗೆಲ್ಲ. ಪೆದ್ದುಗಳು ಅರ್ಥ ಆಗೋ ತರ. ಇಲ್ಲ ಅಮ್ಮ, ನೋಡಿ ದಯವಿಟ್ಟು ಹೇಳಿ ವಿಜಯಲಕ್ಷ್ಮಿ. ಈ ಹೋಮ ಯಜ್ಞ ಅಂತ ಮಾಡ್ತಾ ಇದಾರಲ್ಲ ಸರ್, ಇದು ಭಗವಂತನಿಗೆ ಇದು ಅಂತ ಹೇಳಿ ಮಾಡೋರಿದ್ದಾರ, ಅಥವಾ ಇವರ ಒಂದು ತಮ್ಮ ಏನು ಒಂದು ಕೆಲಸ ತಮ್ಮ ಆಸೆಯ ಸಲುವಾಗಿ ಮಾಡ್ತಾ ಇದ್ದಾರ ಅಂತ, ತಮ್ಮ ಕರ್ಮದ ಫಲಕ್ಕಾಗಿ? ಅದನ್ನೇ ಎಲ್ಲ ಗುರುಗಳು, ಎಲ್ಲ ನಮ್ಮ ಉಪನಿಷತ್ತು, ಭಗವದ್ಗೀತೆ ಎಲ್ಲ ಹೇಳ್ಕೊಡೋದು ಏನಂತಂದ್ರೆ, ಯಾವಾಗ ನೀನು ಮಾಡೋ ಕೆಲಸನ ಸಕಾಮ ನನಗೆ ಅಂತ ಮಾಡ್ತೀಯ, ಅದು ನಿನಗೆ ಬಂಧನ. ಯಾವಾಗ ನೀನು ಮಾಡೋ ಕೆಲಸನ
ಇನ್ನೊಬ್ಬರ ಒಳಿತಿಗೆ ಅಂತ ಮಾಡ್ತೀಯ, ಅದೇ ನಿಜವಾದ ಯಜ್ಞ. ನಿಷ್ಕಾಮ ಕರ್ಮ ಅಂತಂದ್ರೆ ಏನರ್ಥ? ಅಂದ್ರೆ ಅಂದ್ರೆ ಇನ್ನೊಬ್ರಿಗೆ ಯಾವ್ದು ಫಲ ಒಳ್ಳೇದಾಗ್ಲಿ ಇಲ್ದೆ, ಅಂತ. ಆಸೆ ಇಲ್ದೆ. ಹಾ, ಆಸೆ ಇಲ್ದೆ ಮಾಡೋದು. ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ. ನೀವು ಹ್ಮ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಜೀವನದಲ್ಲಿ. ನೋಡಿ, ನಿಮಗೆ ನನಗೆ ಎಲ್ಲಿ ತನಕ ದೇಹ ಮನಸ್ಸು ಇದೆ, ನಿಮಗೆ ನನಗೆ ಏನಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಅಲ್ವಾ? ಈಗ ಯಾರಿಗೆ ದೇಹ ಇಲ್ಲ, ಯಾರು ಆ, ಈ ಒಂದು ಸೃಷ್ಟಿನಲ್ಲಿಲ್ಲ, ಅವ್ರಿಗೆ ಈ ದೇಹದ ಮೂಲಕ ಏನೋ ಒಂದು ಕೆಲಸ ಮಾಡೋ ಅವಕಾಶ ಇಲ್ಲ. ಹೌದ್ ತಾನೆ? ಹ್ಮ್ ಅವಕಾಶ ನಿಮಗೆ ನನಗೆ ಮಾತ್ರ. ಯಾತಕ್ಕೆ? ಈ ದೇಹ ಮನಸ್ಸು ಇರೋದ್ರಿಂದ. ದೇಹನೂ ನಡೀತಾ ಇರಬೇಕು, ಮನಸ್ಸು ನಡೀತಾ ಇರಬೇಕು, ಅವಾಗ ಮಾತ್ರ ಏನೋ ಕೆಲಸ ಅಂತ ಮಾಡ್ಲಿಕ್ಕಾಗತ್ತೆ. ಹೌದ್ ತಾನೆ? ಹೌದು. ಎಲ್ಲಿ ತನಕ ಈ ದೇಹ ಮನಸ್ಸು ಇದೆ ಅಲ್ಲಿ ತನಕ ಹೇಗೆ ಉಪಯೋಗ ಮಾಡಲಿ ನಾನು ಇದನ್ನ? ಏನಕ್ಕೆ ಉಪಯೋಗ ಮಾಡಲಿ? ಎಲ್ಲಿ ತನಕ ನನಗೆ 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 ಬೇಕು ಅಂತ ನಾನು ಮಾಡ್ತಿರ್ತೀನಿ, ನನಗೆ ಇದೇ ಬೇಕು ಅಂತ ಮಾಡ್ತಿರ್ತೀನಿ, ಅದು ನನಗೆ ಬಂಧನಕ್ಕೆ ಕಾರಣ ಆಗತ್ತೆ. ಆದರೆ ಯಾವಾಗ ನಾನು ಅದೇ ದೇಹ ಮನಸ್ಸನ್ನ, ಅದೇ ಕೆಲಸವನ್ನ ಇನ್ನೊಬ್ಬರ ಒಳಿತಿಗೆ ಅಂತ ಅರ್ಪಣೆ ಮಾಡ್ತೀನಿ, ಅದು ಯಜ್ಞದ ಒಳ ಮರ್ಮ. ಯಜ್ಞ ಅಂತಂದ್ರೆ ಏನು? ಈ ಯಜ್ಞದ ಒಂದು ಅಗ್ನಿಗೆ ನೀವು ಏನೇ ಹಾಕಿ ಸುಟ್ಟು ಬೂದಿ ಆಗತ್ತೆ ಅಲ್ವಾ? ಹ್ಮ್ ಅದೇ ಅರ್ಥ. ನಾನು ಮಾಡೋ ಕೆಲಸನ ಇನ್ನೊಬ್ಬರ ಒಳಿತಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಯಾವಾಗ ನೀವು ಮಾಡಕ್ಕೆ ಶುರು ಮಾಡ್ತೀರಾ, ಆಗ ಮನಸ್ಸು ತಾನೇ ತಾನಾಗಿ ಶಾಂತವಾಗ್ತಾ ಹೋಗುತ್ತೆ. ಅಲ್ಲಿ ಮಾತ್ರ ಮುಂದಿನ ಬೀಗಗಳನ್ನ ಹ್ಯಾಕ್ ತೆಗೆಯೋದು ಅಂತ ಅರಿವಾಗ್ಲಿಕ್ಕೆ ಶುರುವಾಗತ್ತೆ. ಸರ್, ಸರಿ, ಒಂದು ಜನರಲ್ ಕ್ವಶನ್. ಹೇಳಿ. ನನ್ನ ಮಗಳಿಗೆ 10 months ಆಗಿತ್ತು. ಇನ್ ಜನರಲ್ ಆಗಿ ನಾನು ತಿಳ್ಕೊಳ್ಳೋದಿಕ್ಕೆ ಕೇಳ್ತಾ ಇರೋದು. ಆಗ್ಲಿ. 10 months ಆಗಿತ್ತು, ಅವಳಿಗೆ ಡೆಲಿವರಿ ಆಗಿರ್ಲಿಲ್ಲ. ನಮ್ಮ ಅತ್ತೆ ಜೂನ್ 8th ಅಲ್ಲಿ ತೀರೋದ್ರು. ತೀರೋದ್ ದಿನನೇ ಆ ಮಗು ಹುಡ್ತು, ಅವತ್ತೇ ಡೆಲಿವರಿ ಆಯ್ತು. ಅಷ್ಟು ದಿನಾನು ಸ್ವಲ್ಪ ಲೇಟ್ ಆಗೇ ಹುಟ್ಲು ಅವಳು, ನನ್ನ ಮೊಮ್ಮಗಳು. ಹಾ. ಅದಕ್ಕೆ ಎಲ್ರು ಅಂತಾರೆ ಅವರೇ ಪುನರ್ಜನ್ಮ ಎತ್ ಬಂದಿದ್ದಾರೆ ಅಂತ. ಹ್ಮ್. ನಮ್ ಅತ್ತೆನೇ ಬಂದಿದ್ದಾರೆ ಅಂತ. ಆ, ಅದು ಖುಷಿ ವಿಚಾರ. ನನ್ಗನ್ನಿಸ್ತು ಅವ್ರಿಗೆ ಆಗ್ಲೇ ಆತ್ಮ ಅನ್ನೋದು ಮಗು ಗರ್ಭದಲ್ಲಿ ಇರುವಾಗ್ಲೇನೆ ಆತ್ಮ ಅನ್ನೋದು ಸೇರ್ಕೊಂಡಿರುತ್ತಲ್ವಾ, ಮಗುಗೆ ಉಸಿರಾಡ್ತಾ ಇರುತ್ತಲ್ವಾ. ಈಗ ಹೇಳಿ, ಹ್ಮ್ ನಿಮ್ಮ ಪ್ರಶ್ನೆನ ನೀವು ಸಂಪೂರ್ಣ ಅದೇ ಮಾಡ್ಬಿಡಿ. ಹಾ. ಉಸಿರಾಡ್ತಾ ಇರುತ್ತೆ. ಹ್ಮ್. ಅದಕ್ಕೆ ನಾನ್ ಅನ್ಕೊಂಡಿದ್ದು ಅವ್ರಿಗೆ ಮೊದ್ಲೇ ಆತ್ಮ ಸೇರಿರುತ್ತೆ, ಈ ಆತ್ಮ ಹೋದ್ಮೇಲೆ ಉಡ್ತು ಅಂತ ಹೇಳ್ತಾರಲ್ಲ, ಅದು ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮೊದ್ಲೇ ಅವ್ರಿಗೆ ಉಸಿರಿರುತ್ತಲ್ಲ ಮಗುಗೆ ಅಂತ. ಹೌದು. ಅದು ಹೇಗೆ ಅಂತ. ಓಕೆ. ಈಗ ಅದಕ್ಕೇನೆ ನಾವು ನಮ್ಮ ಆಡು ಭಾಷೆನಲ್ಲಿ ಆತ್ಮ, ಸೋಲ್ ಅಂತ ಸುಮ್ಮನೆ ಉಪಯೋಗ ಮಾಡಿಬಿಡ್ತೀವಿ. ಹ್ಮ್ ಓ, ಹ್ಮ್ ಆತ್ಮ ಈ ದೇಹದಿಂದ ಹೊರಗಡೆ ಇನ್ನೊಂದ್ ಹೊರಟೋಯ್ತು, ದೇಹಕ್ಕೆ ಓ ಈಗ ಹ್ಮ್ ಅದು ಇನ್ನೊಂದು ದೇಹನ ಸೇರ್ಕೋತಾ ಇದೆ ಅಂತ ಪ್ರವೇಶ ಹೇಳ್ತೀವಿ ಅಲ್ವಾ? ಹ್ಮ್ ಹ್ಮ್ ಆದರೆ ನಾವು ಸ್ಪಷ್ಟವಾಗಿ ಅರಿಬೇಕು ಅಂತಂದ್ರೆ ಏನ್ ಬಿಡ್ತಾ ಇದೆ, ಏನ್ ಹೋಗ್ತಾ ಇದೆ ಅನ್ನೋದನ್ನ ಅರಿಬೇಕು. ಏನ್ ಬಿಡ್ತಾ ಇದೆ ನೋಡಿ. ಸ್ಥೂಲಕಾಯಿ. ಸೂಕ್ಷ್ಮ ಶರೀರ ಮಾತ್ರ ಬಿಡ್ಲಿಕ್ಕೆ ಸಾಧ್ಯ. ಏನ್ ಸೂಕ್ಷ್ಮ ಹ್ಮ್ ಶರೀರ ಅಂತಂದ್ರೆ ವಿಚಾರಗಳು. ಈಗ ಹ್ಮ್ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ವೀಣಾ ಅಮ್ಮ, ಎಷ್ಟೊಂದು ಹ್ಮ್ ಜನ ಹೇಳಿರ್ಬೋದು, ನೀವು ಹ್ಮ್ ಮಾತಾಡ್ದಾಗ್ಲೋ ನಕ್ಕಾಗ್ಲೋ ನೀವು ಹ್ಮ್ ಥೇಟ್ ನಿಮ್ಮ ಅಮ್ಮನ ಥರ ಕಾಣಿಸ್ತೀರಾ, ನಿಮ್ಮ ಅಮ್ಮನ ಥರ ಹ್ಮ್ ಹ್ಮ್ ಮಾತಾಡ್ತೀರಾ ಅಂತ ಹೇಳಿರ್ಬೋದು. ಹೌದ್ ತಾನೆ? ಹ್ಮ್ 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 ಅಥವಾ ಕೆಲವರು ನೀನು ಮಾತಾಡ್ತಾ ಇದ್ದಾಗ ನೀನೋ ನಿಮ್ಮಮ್ಮನೋ ಅಂತ ಗೊತ್ತೇ ಆಗಲಿಲ್ಲ, ಅದೇ ಹ್ಮ್ ಥರ ಹ್ಮ್ ಅನ್ನಿಸ್ಬಿಡ್ತು. ಹೌದು. ಅಂದರೆ ಒಂದು ರೀತಿಯಲ್ಲಿ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ, ಹ್ಮ್ ಈಗ ನಿಮ್ಮ ದೇಹದ ಹಾವ ಭಾವ ಇವೆಲ್ಲ ನಿಮಗೆ ನಿಮ್ಮ ಅಮ್ಮನಿಂದ ಬಳುವಳಿಯಾಗಿ ಬಂದಿರುವಂಥದ್ದು ಹ್ಮ್ ಅಥವಾ ಅಪ್ಪನಿಂದ ಬಳುವಳಿಯಾಗಿ ಬಂದಿರುವಂಥದ್ದು. ಹ್ಮ್ ಅದೇ ರೀತಿ ಸ್ವಲ್ಪ ನೋಡ್ತಾ ನೋಡ್ತಾ ಹೋದರೆ ಎಷ್ಟೊಂದು ವಿಚಾರಗಳು ನಮ್ಮ ಸಮಾಜದ ಪರಿಸರದಿಂದ ಬಳುವಳಿಯಾಗಿ ಬಂದಿರುವಂಥದ್ದು. ಹ್ಮ್ ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾರೋ ಒಬ್ಬರು ನಮಗೆ ಬಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಕಪ್ಪು ಬಟ್ಟೆ ಧರಿಸಿರೋರೆಲ್ಲ ಕೆಟ್ಟವರು ಅಂತ. ಆ ವಿಚಾರ ನಾನು ಸಣ್ಣ ಮಗುವಾಗಿದ್ದಾಗ ನನ್ನ ಮನ್ಸಿಗೆ ಬಂತು, ಅದು ನನ್ನ ಗಾಢವಾಗಿ ಉಳ್ಕೋತು ಅಂತಂದರೆ ನಾನೇನು ಹೇಳ್ತಾ ಇರ್ತೀನಿ ಯಾವಾಗಲೂ ಬೆಳೆದ ಮೇಲೂ, ಕಪ್ಪು ಬಟ್ಟೆ ಧರಿಸಿರೋರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇರ್ತೀನಿ. ಹೌದ್ ತಾನೆ? ಹ್ಮ್ ಅಂದರೆ ಒಂದು ಹೌದು. ರೀತಿಯಲ್ಲಿ ನೀವು ನಾನು
ಸಮಾಜದ ವಿಚಾರದ ಮೂಲಕ ಯಾವಾಗ ವಿಚಾರ ಮಾಡ್ತಿರ್ತೀವಿ, ಆ ವಿಚಾರಗಳು ಎಲ್ಲ ಬಳುವಳಿ. ಆ ವಿಚಾರದ ಮೂಲಕ ನಮ್ಮ ಏನೆಲ್ಲ ದೇಹದಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ ಅದೆಲ್ಲ ಬಳುವಳಿ, ಹೌದಾನೆ? ಅಂದ್ರೆ ಏನು ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾ ಇರೋದು ಅಂತಂದ್ರೆ ಈ ರೀತಿ ವಿಚಾರಗಳು. ಈಗ ಅಮ್ಮನಿಂದ ಮಗುಗೆ ಏನ್ ಬಂತು? ವಿಚಾರ. ಆ ಹೊಟ್ಟೆಲಿದ್ದಾಗ್ಲೇ ಆ ಅಮ್ಮ ಯಾವ ರೀತಿ ಜೀವನನ ನೋಡ್ತಾ ಇದ್ರು ಅದು ಆ ಮಗುವಿನ ಶರೀರದಕ್ಕೆ, ಮಗುವಿನ ಮನಸ್ಸಿಗೆ ಅಚ್ಚಿಳಿತಾ ಇದೆ. ಅಮ್ಮನಿಗೇನಾದ್ರೂ ಜೀವನದ ಬಗ್ಗೆ ಜಿಗುಪ್ಸೆ, ಬೇಜಾರು ಅಂತ ಇದ್ರೆ ಆ ಹುಟ್ಟು ಮಗುಗೆ ಜೀವನದ ಬಗ್ಗೆ ಆಗ್ಲೇನೆ ಭಯ ಅನ್ನೋದೆಲ್ಲ ಸೃಷ್ಟಿಯಾಗಿರುತ್ತೆ. ನೀವು ಆ ಗರ್ಭ ಸಂಸ್ಕರಣೆ ಅಂತ ಕೇಳಿರ್ಬೋದು. ನಮ್ಮ ಮಹಾಭಾರತದಲ್ಲಿ ಅಭಿಮನ್ಯು ಸುಭದ್ರ ಹೊಟ್ಟೆನಲ್ಲಿದ್ದಾಗ್ಲೇ ಆ ಚಕ್ರವ್ಯೂಹನ ಭೇದ ಮಾಡ್ಲಿಕ್ಕೆ ಕಲ್ತ್ಕೊಂಡ, ಕೇಳಿಸ್ಕೊಂಡ ಅಂತ ಕಥೆ ಇದೆ. ಹೆಂಗ್ ಕೇಳಿಸ್ಕೊಂಡ? ಯಾಕಂದ್ರೆ ಕಥೆ ಏನ್ ಹೇಳ್ತಾರೆ, ಸುಭದ್ರೆ ಕೇಳಿದ್ಲಂತೆ ಶ್ರೀಕೃಷ್ಣನ್ಗೆ, ಕೃಷ್ಣ ಚಕ್ರವ್ಯೂಹನ ಹೆಂಗಪ್ಪ ಭೇದಿಸೋದು ಕೇಳಿಸ್ಕೋ ಅಂತ ಶುರು ಮಾಡದ್ನಂತೆ. ಅವ್ನು ಹೇಳ್ತಾ ಹೇಳ್ತಾ ಅವಳು ನಿದ್ರೆ ಹೊಟ್ಟೋಗ್ಬಿಟ್ಲಂತೆ. ಅವಳು ನಿದ್ರೆಗೆ ಹೋಗಕ್ ಮುಂಚೆ ಹೇಗ್ ಭೇದಿಸೋದು ಅಂತ ಹೇಳ್ಕೊಟ್ಟಿದ್ನಂತೆ. ಅವಳು ನಿದ್ರೆ ಹೋದ್ಮೇಲೆ ಹೇಗ್ ಹೊರಗಡೆ ಬರೋದು ಅಂತ ಹೇಳ್ಕೊಟ್ನಂತೆ. ಅದಕ್ಕೆ ಹೇಳ್ತಾರೆ ಆ ಅಭಿಮನ್ಯುಗೆ ಹೇಗ್ ಹೊರಗಡೆ ಬರೋದು ಗೊತ್ತಾಗ್ಲಿಲ್ಲ ಅಂತ. ಅಂದ್ರೆ ಕತೆ ಮೂಲಕ ಜೀವನದಲ್ಲಿ ಹೇಗ್ ಪರಿವರ್ತನೆ ನಡೀತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ನಮ್ಗೆ ಹಿರಿಯರು. ನೀವೇ ಇರ್ಬೋದು, ನಾನೇ ಇರ್ಬೋದು, ನಮ್ ಸುತ್ತಮುತ್ತ ಇರೋ ಯಾರೇ ಇರ್ಬೋದು, ನೀವೆಲ್ಲ ಹೆಂಗ್ ಕಲಿತಾ ಇದ್ದೀರಾ ಜೀವನದಲ್ಲಿ ಏನೇ ಆದ್ರೂ? ನೋಡಿತಾನೆ ಸಮಾಜದಲ್ಲಿ. ಅಂದ್ರೆ ಒಂದ್ ರೀತಿನಲ್ಲಿ ನಾವು ಏನ್ ಆಲೋಚನೆ ಮಾಡ್ಬೋದು, ನೋಡಪ್ಪ ಅವ್ರ ವಿಚಾರ ನನ್ನಲ್ಲಿ ಜನ್ಮ ತಾಳಿದೆ ಅಂತಾನೆ ಅದೇ ತರ ಮಾತಾಡ್ತೀವಿ ತಾನೆ ನಾವು. ಹೌದು ಹೌದು. ಅವರು ನಾನು ಸಣ್ಣವನಿದ್ದಾಗ ಹೇಳ್ತಾ ಇದ್ರು ಯಾವಾಗ್ಲೂ ನಮ್ಮಪ್ಪ, ನೀನು ಜೀವನದಲ್ಲಿ ಸಾಧನೆ ಮಾಡಲೇಬೇಕು, ಅವರು ನಮ್ಮ ದಾಯಾದಿಗಳ ಮುಂದೆ ನಿಂತ್ಕೊಂಡು ನೀನೊಂದು ಕಾರ್ ಓಡಿಸ್ಲೇಬೇಕು. ಆ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರಿರುತ್ತು ಸ್ವಾಮಿ. ಇವತ್ತು ನಾನು ಕಾರ್ ತಗೊಂಡು ಅವ್ರ ಮುಂದೆ ಜುಮ್ ಅಂತ ಹೋದೆ, ಹಂಗೆಲ್ಲ ಮಾತಾಡ್ತೀವಿ ತಾನೆ ನಾವು. ಅಂದ್ರೆ ಏನು? ಆ ಒಂದು ವಿಚಾರ ಈ ಮನಸ್ಸಿನಲ್ಲಿ ಬೀಜವಾಗಿದ್ದು ಈಗ ಆಳವಾಗಿ ಬೇರೂರಿ ಮೊಳಕೆ ಹೊಡೆದು ಮರವಾಗಿ ಇವತ್ತು ನಾನು ಮಾಡೋ ಕೆಲಸಕ್ಕೆ ಒಂದು ಶಕ್ತಿ ಆಗಿದೆ ತಾನೆ. ಅಂದ್ರೆ ಏನು? ಈ ಬದಲಾವಣೆಗೆ ಒಂದು ರೀತಿ ಅಲ್ಲಿಂದನೇ ನನಗೆ ಈ ಒಂದು ಬದಲಾವಣೆ, ಏನ್ ಬದಲಾವಣೆ? ನಾನು ಕಾರ್ ತಗೊಳ್ಬೇಕು ಅನ್ನೋ ಏನೋ ಬದಲಾವಣೆಗೆ ಎಲ್ಲಿಂದ ಬಂದಿದೆ ಒಂದು ವಿಚಾರ? ಅಲ್ಲಿಂದ. ಈ ಕಾರ್ ಅನ್ನೋದು ಜನ್ಮ, ಈ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ಯಾಕೆ ಜನ್ಮ ತಾಳ್ತು? ಆ ವಿಚಾರ ಇದ್ದಿದ್ರಿಂದ. ಅಂದ್ರೆ ಒಂದ್ ರೀತಿನಲ್ಲಿ ಯಾವುದು ಮೂವ್ ಆಗ್ತಾ ಇದೆ, ಏನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇದೆ, ಈ ರೀತಿ ವಿಚಾರಗಳು ಹೋಗ್ತಾ ಇದೆ. ವಿಚಾರಗಳು ಆದ್ರೆ ಉಸಿರು ಆಡ್ತಾ ಇರುತ್ತಲ್ಲ ಮಗು ಹೊಟ್ಟೆ ಒಳಗೆ. ಅದೇ ಹೇಳ್ತಾ ಇರೋದು. ಈಗ ಆ ಮಗು ಉಸಿರಾಡ್ತಾ ಇದೆ ಅಂತಂದ್ರೆ ಏನರ್ಥ? ಆ ಮಗುನಲ್ಲೂ ಆ ಉಸಿರಾಡೋ ಅಂಶ ಇದೆ. ಇನ್ನ ನೀವು ಆತ್ಮ ಅಂತ ಏನ್ ಕರಿತಾ ಇದ್ದೀರಾ, ಆ ಒಂದು ಜ್ಞಾನದ ಮೂಲಕ ನೀವು ನೋಡಿದಾಗ ಆತ್ಮ ಅನ್ನೋದು ಈ ಖಾಲಿ ಜಾಗದ ತರ. ಖಾಲಿ ಜಾಗ ಇರೋದಕ್ಕೆ ಈ ಮನೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಖಾಲಿ ಜಾಗ ಈ ಜಾಗದಿಂದ ಆ ಜಾಗಕ್ಕೆ ಹೋಯ್ತು ಅಂತ ನಾವ್ ಯಾವತ್ತೂ ಹೇಳಲ್ಲ. ಅದೇ ತರ ಆತ್ಮ ಅನ್ನೋದು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗಕ್ಕಾಗಲ್ಲ. ಆತ್ಮ ಅಂದ್ರೇನು? ಅರಿವು. ಈಗ ತಾನೇ ನಾವು ಇಷ್ಟ ತನಕ ಮಾತಾಡಿದ್ವಿ, ಅರಿವೇ ಆತ್ಮ. ಅರಿವಿರೋದ್ರಿಂದ ಆ ದೇಹದ್ದು ಒಂದು ಬದಲಾವಣೆಗಳು ಕಾಣಿಸ್ತಾ ಇದೆ. ಈ ರೀತಿ ಜ್ಞಾನದ ದೃಷ್ಟಿಯಿಂದ ನೀವು ಆಲೋಚನೆ ಮಾಡಿದಾಗ ಆತ್ಮ ಅನ್ನೋದೇನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇಲ್ಲ. ಆತ್ಮ ಅಂದ್ರೆ ಪರಮಾತ್ಮನ ಶಕ್ತಿ. ಏನ್ ಹೋಗ್ತಾ ಇದೆ? ವಿಚಾರಗಳು ಹೋಗ್ತಾ ಇದೆ. ವಿಚಾರಗಳಷ್ಟೇ, ಆತ್ಮ ಬದಲಾವಣೆ ಇಲ್ಲ ಅಂತ. ಆದ್ರೆ ಭಗವದ್ಗೀತೆಯಲ್ಲಿ ಆತ್ಮ ಅನ್ನೋದನ್ನ ಮನಸ್ಸು ಅನ್ನೋ ಒಂದು ವಿಷಯಕ್ಕೂ ಆತ್ಮ ಅಂತ ವೇದವ್ಯಾಸರು ಶ್ರೀಕೃಷ್ಣ ಉಪಯೋಗ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ್ಮ ಅಂತಂದ್ರೆ ಮನಸ್ಸು ಅಂತ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ಅಂತಂದ್ರೇನು? ಸೂಕ್ಷ್ಮ ಶರೀರ. ಆ ಒಂದು ದೃಷ್ಟಿಕೋನದಲ್ಲಿ ಆತ್ಮನೇ ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಯ್ತು ಅಂತ ಹೇಳಿದ್ರೆ ಆ ಒಂದು ಜ್ಞಾನದ
ವಿಚಾರ ಇದ್ದಾಗ ಅವಾಗ ಹ್ಮ್ ಸರಿ, ಪರವಾಗಿಲ್ಲ, ಆ ರೀತಿ ಹ್ಮ್ ಶಬ್ದ ಉಪಯೋಗ ಮಾಡ್ಬೋದು. ಹ್ಮ್. ಅದೇ ನನ್ನವರೆಲ್ಲ ಸಾಯ್ತಾರೆ ಅಂದಾಗ ಇಲ್ಲ ಅವ್ರಿಗೆಲ್ಲ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ನೀನು ಯುದ್ಧ ಮಾಡು ಅಂತ ಹೇಳ್ತಾರಲ್ಲ ಹ್ಮ್ ಕೃಷ್ಣ ಹ್ಮ್ ಅರ್ಜುನಗೆ. ಹ್ಮ್ ಅದಕ್ಕೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು. ಆತ್ಮಕ್ ಸಾವಿಲ್ಲ ಅಂದ್ರೆ ಏನರ್ಥ? ಈ ಖಾಲಿ ಹ್ಮ್ ಜಾಗನ ನೀವು ಯಾವತ್ತೂ ನಾಶ ಮಾಡಕ್ಕಾಗಲ್ಲ. ಹ್ಮ್ ನೀವೇ ಹ್ಮ್ ಖಾಲಿ ಹ್ಮ್ ಜಾಗದ ತರ. ಹ್ಮ್ ನಿಮಗೆ ಸರಿ. ಈ ಅರಿವಿನ ಶಕ್ತಿ ಇರೋ ಈ ಅರಿವು, ಹ್ಮ್ ನೀವು, ಹ್ಮ್ ಹ್ಮ್ ನಿಮಗೆ ಯಾವತ್ತೂ ನಾಶ ಇಲ್ಲ. ಹ್ಮ್ ಆದ್ರೆ ಸರಿ. ಈ ದೇಹ, ಮನಸ್ಸು ಯಾವ್ದ್ರ ಹ್ಮ್ ಮೂಲಕ ಹ್ಮ್ ನಿಮ್ಮ ಶಕ್ತಿ ಪ್ರಕಟವಾಗ್ತಾ ಇದೆ, ಹ್ಮ್ ಈ ಹ್ಮ್ ಈ ದೇಹ ಮನಸ್ಸು ನಾಶ ಇದೆ. ಹ್ಮ್. ಅದೇ ಒಬ್ರು ಸತ್ತಿದ್ದಕ್ಕೆ ಇನ್ನೊಬ್ರು ಹುಟ್ಟು ಸಾವು ಅಂತ ಬಂದಾಗ ಆತರ ಹೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನ ಕೇಳೋಣ ಅಂತ ಅನ್ಕೊಂಡೆ ಸರ್. ಸರಿ ಸರ್, ಈಗ ಗೊತ್ತಾಯ್ತು. ಆದ್ರೆ ಈಗ ವಿಚಾರ ಮಾತ್ರ ನಿಮ್ಮ 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 ಪ್ರಶ್ನೆಗೆ ನಿಮಗೆ ಸ್ಪಷ್ಟತೆ ಬಂತಾ? ವಿಚಾರ ಮಾತ್ರ ಬದಲಾವಣೆ ಆಗುತ್ತೆ. ಈ ಊರಲ್ಲಿರೋ ಆತ್ಮನೇ ಅಲ್ಲಿ ಹೋಯ್ತು ಅನ್ನೋ ತರ ಏನಿಲ್ಲ. ಹಾ, ಈಗ ಹ್ಮ್. ಈಗ ಯಾರೋ ಹೇಳಿದ್ರು, ಆಮ್, ಹೌದು, ಇಲ್ಲ ರೀ, ಇವರೇ ಸತ್ತಿರೋರೇ ಅಲ್ಲಿ ಹುಟ್ಟಿದ್ರು. ಅಲ್ಲಿ ಹುಟ್ಟಿದ್ರು. ಹೌದು. ಅದು ಯಾವ ರೀತಿನಲ್ಲಿ ಹುಟ್ಟಿದ್ರು, ಏನು ಇಲ್ಲಿಂದ ಅಲ್ಲಿಗೆ ಹೋಯ್ತು, ಯಾರಿಗೂ ಹ್ಮ್ ಗೊತ್ತಿಲ್ಲ. ಕೇವಲ ಏನೋ ಗೊತ್ತಿಲ್ಲ. ಒಂದು ಊಹೆ, ಏನೋ ಒಂದು ಊಹೆ. ಎಲ್ಲೋ ಒಂದ್ ಕಡೆ ಓದಿರೋದೋ ಕೇಳಿರೋದೋ, ಹ್ಮ್ ಆ ಊಹೆ ಹ್ಮ್ ಮೇಲ್ಗಡೆ ಅವ್ರವ್ರ ರೀತಿನಲ್ಲಿ ಅವ್ರವ್ರೊಂದು ವಿಚಾರ ಹೇಳ್ತಾರೆ. ಹ್ಮ್ ಸರಿ 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 ಸರಿ. ಥ್ಯಾಂಕ್ ಯು ಸರ್. ಆಗ್ಲಿ ಅಮ್ಮ, ಜನರಲ್ ಆಗಿ ಕೇಳಿದೆ. ಥ್ಯಾಂಕ್ ಯು ಸರ್. ಆಗ್ಲಿ ಅಮ್ಮ, ತಿಳ್ಕೊಳ್ಳಿ. ನಮಸ್ತೆ ಸರ್. ಆಗ್ಲಿ. ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಇನ್ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ಏನಾದ್ರು ಇದೆಯಾ? ಇನ್ನು ಇಲ್ಲ ಅನ್ಸುತ್ತೆ. ಹಾಗಾದ್ರೆ ಈಗ ತರಗತಿ ತುಂಬಾ ಚೆನ್ನಾಗಿತ್ತು ಗುರುಗಳೇ, ತುಂಬಾ ಇಷ್ಟ ಆಯ್ತು. ನಾನು ಕೆಲವೊಂದು ದ್ವಂದ್ವದಲ್ಲಿದ್ದೆ. ಎಷ್ಟೋ ವಿಷಯಕ್ಕೆ ಇವತ್ತು ನೀವು ಹೇಳೋದ್ರಲ್ಲಿ ನನಗೆ ಸೂಕ್ಷ್ಮವಾಗಿ ಅರ್ಥ ಗೊತ್ತಾಯ್ತು. ಆ ಆದ್ರೆ ಇನ್ನು ತುಂಬಾ ವಿಷಯ ಕೇಳೋದಿತ್ತು, ಅಂದ್ರೆ ಟೈಮ್ ಆಗ್ಬಿಡ್ತಿದೆ. ಅಲ್ಲ, ಆಗ್ಲೇ ಪರವಾಗಿಲ್ಲ, ನೀವು ಒಂಬತ್ತ ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ ಅಮ್ಮ, ಏನಾದ್ರು ಇದ್ರೆ ಕೇಳಿ. ಅಲ್ಲ ಇನ್ನೇನಿಲ್ಲ. ಈಗ ನೀವ್ ಕೇಳಿದ್ರಿ, ಅದೇ ನಾವು ಕೆಲವೊಂದ್ಸರಿ ನಮ್ ಮನಸ್ಸಿನಲ್ಲಿ ದುಃಖ ಆದಾಗ ಏನಾಗುತ್ತೆ, ನಾವು ಅದೇ ಫಲಾಪೇಕ್ಷೆ ಇಟ್ಕೊಂಡ್ ಮಾಡ್ತೀವಿ ಏನು ಅಂತ. ಈಗ ನನ್ಗನ್ಸುತ್ತೆ, ಈಗ ನಾವು ಕರ್ಮ ಮಾಡುವಾಗ ಈಗ ಮನೆಯಲ್ಲಿ ಈಗ ನಾವ್ ನನ್ಗೆ ಅದು ಸರಿನಾ ತಪ್ಪ ಗೊತ್ತಾಗ್ತಿಲ್ಲ. ಈಗ ವ್ಯಾಮೋಹ ಅಂತಾರ ಅದನ್ನ, ಮೋಹ ಈಗ ಒಂದು ಉದಾಹರಣೆಗೆ ಈಗ ಏನಾದ್ರು ಆಸೆ ಪಡೋದು ತಪ್ಪಾ ಸರಿನಾ? ಇಲ್ಲ, ಅದಕ್ಕೇನೆ ನಾನು ಏನ್ ಹೇಳಿದೆ, ನನ್ನ ಆಸೆ ತಪ್ಪು ಅಂತ ಹೇಳಲಿಲ್ಲ. ಹಾ ಹಾ ನೋಡಿ, ಇಲ್ಲಿ ಆಸೆ ತಪ್ಪು ಅಂತ ಯಾವತ್ ನಾನು ಹೇಳಲಿಲ್ಲ. ಈಗ ಈಗ ಹೌದು ಹೌದು. ಸದ್ಯಕ್ಕೆ ಅಲ್ಲಲ್ಲ ನಾವು ಈ ಬೀಗ ತೆಗ್ದಿದೀವಿ. ಯಾವ ಬೀಗ? ಫಲದ ಬೀಗ ತೆಗ್ದಿದೀವಿ. ಹಾ ಹಾ ಫಲದ ಬೀಗ ಏನ್ ತೆಗ್ದಿದೀವಿ? ಸೋಲು ಗೆಲುವು ಅಂತ ಎರಡಿರುತ್ತೆ. ಹೌದು ಹೌದು ಹೌದು. ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡೋದನ್ನ ನಾವು ಅಭ್ಯಾಸ ಮಾಡೋಣ, ಹಾ ಹಾ ಅಥವಾ ಎರಡನ್ನೂ ತ್ಯಾಗ ಮಾಡೋದು ಅಭ್ಯಾಸ ಮಾಡೋಣ. ಯಾವುದ್ರ ಮೂಲಕ? ಈ ಜೀವನದಲ್ಲಿ ಫಲ ಅನ್ನೋದು ನನ್ನಿಂದ ಮಾತ್ರ ಬರ್ತಾ ಇಲ್ಲ. ಆ ಫಲ ಅನ್ನೋದು ಬರಬೇಕು ಅಂತಂದ್ರೆ, ಈಗ ಈ ಉದಾಹರಣೆ ನೋಡಿದ್ರೆ, ಈ ಚಿತ್ರ ನೋಡಿದ್ರೆ ನೀವು, ಈ ಕೃಷಿಕ ಬಂದ್ಬಿಟ್ಟು ಈ ಫಲ ಎಲ್ಲ ನನ್ನ ಶ್ರಮದಿಂದ ಅಂತ ಹೇಳಿದ್ರೆ ಮೂರ್ಖತನ. ಹೌದು. ಆ ಫಲ ಬರಬೇಕು ಅಂತಂದ್ರೆ ಮರ ಬೇಕು ಅಂತಂದ್ರೆ ಅದಕ್ಕೆ ಗಾಳಿ, ನೀರು, ಮಣ್ಣು, ಬೆಳಕು, ಎಲ್ಲ. ಮತ್ತೆ ಎಲ್ಲ ಇಡೀ ಸೃಷ್ಟಿಯ ಒಂದು ಸಂಪೂರ್ಣ ಕ್ರಿಯೆ ಇದ್ದಾಗ ಮಾತ್ರ ಆ ಫಲ ಸೃಷ್ಟಿಯಾಗಿರೋದು. ಹೌದು ಆತ ನಿಂತ್ಕೊಂಡ್ಬಿಟ್ಟು ಈ ಫಲ ನನ್ನ ಶ್ರಮದಿಂದ ಮಾತ್ರ ಅಂತ ಹೇಳಿದ್ರೆ ಅದು ಮೂರ್ಖತನದ ವಾಕ್ಯ ಅಲ್ವಾ? ಹೌದು ಹೌದು. ಅದೇ ತರ ನೀವು ನಾನು ಈಗ ಏನೋ ಆಗ್ತಾ ಇರೋದು, ಏನೋ ಒಂದು ಫಲ ಅಂತ ಬಂದಿರೋದು, ಇದು ಕೇವಲ ನನ್ನ ಶ್ರಮದಿಂದ ಅಂತ ನಾನು ಏನಾದ್ರೂ ಹೇಳಿದ್ರೆ ಅದು ನನ್ನ ಮೂರ್ಖತನ ಆಗತ್ತೆ. ಹೌದು. ಹಾಗೆ ಮೊದಲನೇದಾಗಿ ನಾನು ಏನು ಸಾಧನೆ ಕಲ್ತ್ಕೊಳ್ಬೇಕು? ಜೀವನದಲ್ಲಿ ಏನೇ ಕೆಲಸ ಮಾಡಿದಾಗ ಫಲ ಅಂತ ಸಿಗ್ತಾ ಇದೆ ಅಂತಂದ್ರೆ ಅದು ಕೇವಲ ನನ್ನೊಬ್ಬನಿಂದ ಮಾತ್ರ ಅಲ್ಲ, ಸಾಧ್ಯನೇ ಇಲ್ಲ. ಹೌದು. ಇದು ಮೊದಲನೇದಾಗಿ ನಾನು ಸಾಧನೆ ಮಾಡ್ಬೇಕಂದ್ರೇನು, ನನ್ನ ಮನಸ್ಸಿನಲ್ಲಿ ಅವಾಗವಾಗ ಬರುತ್ತೆ ಆಲೋಚನೆಗಳು. ನಾನು ಮಾಡಿಬಿಟ್ಟೆ, ಇದು ನನಗೇನೆ ಸಿಕ್ಬೇಕಲ್ವಾ, ನಾನು ತಾನೇ ಶ್ರಮ ಪಟ್ಟಿದ್ದು ಅಂತ ಅನ್ಸುತ್ತೆ. ಎಲ್ಲರೂ ನನ್ನ ಹೊಗಳಿ, ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದು, ಅಡುಗೆ ಮಾಡಿದಾಗ ಯಾರು ನನ್ನನ್ನು ಹೊಗಳ್ತಾನೆ ಇಲ್ಲ, ಕೆಲಸಕ್ಕೆ ಬೇಜಾರಾಗತ್ತೆ. ಅವಾಗ ನಾನು ಏನು ಸಾಧನೆ ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು? ಏನು ಮನಸ್ಸಲ್ಲಿ ಇಟ್ಕೊಳ್ಬೇಕು?
ಜೀವನದಲ್ಲಿ ಫಲ ಅಂತ ಏನೋ ಬರ್ತಾ ಇದ್ದಾಗ ಅದು ಕೇವಲ ನನ್ನೊಬ್ಬನಿಂದ ಮಾತ್ರ ಅಲ್ಲ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನು ನಾನು ಸಾಧನೆ ಮಾಡಬೇಕು? ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಇನ್ನೊಬ್ಬರ ಸೇವೆಗೆ ಅಂತ ನಾನು ಮಾಡೋದನ್ನು ಕಲ್ತ್ಕೊಳ್ಬೇಕು. ಪ್ರತಿಯೊಂದು ಕೆಲಸನೂ ಇದ್ರ ಮೂಲಕ ನನ್ನ ಚಿತ್ತಶುದ್ಧಿಯಾಗಿ ನನ್ನ ಮುಂದಿನ ಬೀಗಗಳನ್ನ ತೆಗಿಲಿಕ್ಕೆ ನನಗೆ ಮಾರ್ಗ ಸುಗಮವಾಗುತ್ತೆ. ಇದು ಇವತ್ತು ನಾವು ಕಲ್ತಿದ್ದ ಸಾರಾಂಶ. ಇವತ್ತಿನ್ನೂ ನಾವು ಯಾವ ಆಸೆ ಒಳ್ಳೇದು, ಯಾವ ಆಸೆ ನಾವು ಬಿಡಬೇಕು ಅಂತ ಇನ್ನೂ ವಿಚಾರ ಮಾಡಿಲ್ಲ. ಸರಿ ಸರಿ 4 ಬೀಗ ಅಂತ ಹೇಳಿದೀನಿ, ಅದ್ರಲ್ಲಿ 1 ಬೀಗ ಹೌದು. ಮಾತ್ರ ತೆಗ್ದಿದ್ದೀವಿ ಇವತ್ತು. ಸರಿ ಸರಿ ಗುರೂಜಿ. ಯಾಕಂದ್ರೆ ಎಲ್ಲಾ ಇವತ್ತೇ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಹೌದು ಸ್ವಲ್ಪ ಹೌದೌದು ಅಜೀರ್ಣ ಆಗ್ಬಿಡತ್ತೆ ಅಂತ. ಹೌದು ಹೌದು. ಹೌದು, ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ತರ ಆಯ್ತು. ಇಲ್ಲ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೌದು. ಅದಕ್ಕೆ ಎಲ್ರು ಸಮನಾಗಿ ಕಾಣಬೇಕು ಅಂತ. ಇವತ್ತಿನ ಸೋಲು ಗೆದ್ದು ಮಟ್ಟಿಗೆ ಸಮನಾಗಿರ್ಬೇಕು, ಎಲ್ಲ ಈಶ್ವರಾರ್ಪಣ ಭಾವದಲ್ಲಿ ಇರ್ಬೇಕು, ಅಷ್ಟೇ ಹಾ. ಗೊತ್ತಾಯ್ತು ಈಗ. ಇವತ್ತಿನ ಮಟ್ಟಿಗೆ ನಾವು ಸ್ಪಷ್ಟವಾಗಿ ಏನ್ ಅರಿಬೇಕು? ಈ 3 ಅಂಶ, ಆಸೆ, ಕ್ರಿಯೆ, ಫಲ, ಈ 3ರಲ್ಲಿ ಫಲ ಏನೇ ಮಾಡಿದ್ರು ಫಲ ಇದ್ದೇ ಇದೆ. ಸೋಲು ಗೆಲುವು ಅನ್ನೋ ಫಲ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡೋದನ್ನ ನಾನು ಅಭ್ಯಾಸ ಮಾಡಬೇಕು. ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಇನ್ನೊಬ್ಬರಿಗೆ ಒಳಿತಿಗೆ ಅಂತ ಮಾಡ್ತೀನಿ ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಇಷ್ಟು ನಾವು ಇವತ್ತು ವಿಚಾರ ಮಾಡಿದ್ದು. ಇದ್ರ ಮೂಲಕ ನಮಗೆ ಯಾವುದರಿಂದ ಮುಕ್ತಿ? ಈ ಫಲದ ಆಸೆಯಿಂದ ಮುಕ್ತಿ, ಫಲದ ಬಂಧನದಿಂದ ಮುಕ್ತಿ, ಭೋಕ್ತಾ ಅಹಂ ಅನ್ನೋ ವಿಚಾರದಿಂದ ಮುಕ್ತಿ. ಇನ್ನೂ ಈ ಬಂಧನಗಳಿದೆ. ಇನ್ನು ಕರ್ತ ಅಹಂ ಬಂಧನ ಇದೆ, ಜ್ಞಾತ ಅಹಂ ಬಂಧನ ಇದೆ, ಇನ್ನೂ ಒಂದು ಸೀಕ್ರೆಟ್ ಬಂಧನ ಇದೆ, ಅದನ್ನ ನಾನು ಇನ್ನೂ ತೋರ್ಸೇ ಇಲ್ಲ. ಇನ್ನು ಆ 3 ಬಂಧನ ಹ್ಯಾಕ್ ತೆಗಿಯೋದು? ಅದು ಮುಂದಿನ ಕ್ಲಾಸ್ನಲ್ಲಿ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಓಕೆ ಸರಿ. ಸರ್. ಒಂದು ಕ್ವೆಶನ್ ಈಗ ಹಾ, ಕೇಳಿ. ಈಗ ನಾವು ತತ್ವಬೋಧದಲ್ಲಿ ಈಗ ಸೂಕ್ಷ್ಮ ಶರೀರ ಈ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ತೈತಿ ಅಂತ ಹೇಳಿದ್ವಿ. ಆಮೇಲೆ ಅದು ಏನಪ್ಪಾ ಅಂದ್ರೆ ಈಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ 3ರಲ್ಲಿ ಸೂಕ್ಷ್ಮ ಶರೀರ ಹೋಗ್ತೈತಿ ಅಂತ ಹೇಳಿ ತಿಳ್ಕೊಂಡಿದ್ವಿ. ಆಮೇಲೆ ಈಗ ರಾಘವೇಂದ್ರ ಸ್ವಾಮಿ ಗುರುಗಳಾಗ್ಲಿ ಇವ್ರನ್ನೆಲ್ಲ ಇದನ್ ಮಾಡಿದಾಗ ಅಲ್ಲಿ ಅವರನ್ನ ಆ ಭೂಮಿಯಲ್ಲಿ ಏನಂತಾರ ಅದು ಸಜೀವ ಸಮಾಧಿ. ಸಜೀವ ಸಮಾಧಿ ಮಾಡಿದಾಗ ಅಲ್ಲೇ ಇರ್ತಕ್ಕಂಥ ಅವರ ಆತ್ಮ ಅಲ್ಲೇ ಇದ್ದು ಎಲ್ಲರಿಗೆ ಅವರವರ ಒಂದು ಇದನ್ನ ಕೊಡ್ತೈತಿ ಅಂತ ಹೇಳಿ ಏನು ಅಂದ್ರೆ ನಿಮ್ ಪ್ರಶ್ನೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಆಶೀರ್ವಾದ ಅಲ್ವಾ? ಇವಾಗ ಒಳಿತು ಸೂಕ್ಷ್ಮ ಮಾಡಿ. ಶರೀರ ಹೆಂಗೆ ನಾವು ಅಲ್ಲಿ ಆ ರೀತಿ ತಿಳ್ಕೊಂಡಿದ್ವಿ. ಈಗ ನಾವು ತಿಳ್ಕೊಳ್ಳೋದು ಏನಂದ್ರೆ ಈಗ ಸೂಕ್ಷ್ಮ ಶರೀರ ಅಂದ್ರೇನು ಅದು ಎಲ್ಲಿಯೂ ಇಲ್ಲದು. ಈ ವಿಚಾರ, ಈ ಮನಸ್ಸು, ಆಮೇಲೆ ನಮ್ಮ ತಿಳುವಳಿಕೆ ಏನಿದೆ ಇದೇ ಅಂದಂಗಾಯ್ತು. ಇದು ಅಂದ್ರೆ ನಮ್ಮ ಸಾವಿನ ಜೊತೆಗೆ ಅದು ಹೋಗ್ತೈತಿ ಅಂತ ಅಲ್ಲ, ನಾನು ಅಲ್ವಾ ಅದನ್ನ ಸರ್? ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಿಮ್ಮ ವಾಕ್ಯದಲ್ಲಿ ನನ್ನ ಸಾವಿನ ಜೊತೆ ಅದು ಹೋಗುತ್ತೆ ಅಂತಂದ್ರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಾ? ನನಗ್ ಸಾವಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ಅದೇ ನನಗನ್ ಅದೇ ಆತ್ಮ ಇಲ್ಲಿ ಈಗ ಮತ್ತೊಂದು ಸ್ಥೂಲ ಈ ಸೂಕ್ಷ್ಮ ಶರೀರ ಮತ್ತೊಂದು ಶರೀರಕ್ಕೆ ಹೋಗೋದಿಲ್ಲ ಅಂದ್ಮೇಲೆ ಅದು ನನ್ನಲ್ಲೇ ಇದೆ ಅಂದಂಗಾಯ್ತದು ಅಲ್ವಾ? ಅಲ್ಲ, ನಾನು ಆ ರೀತಿ ಹೇಳಲಿಲ್ಲ. ನಾನೇನ್ ಹೇಳಿದೆ, ಏನ್ ಪ್ರಯಾಣ ಮಾಡ್ತಾ ಇರೋದು ಸೂಕ್ಷ್ಮ ಶರೀರನ ಪ್ರಯಾಣ ಮಾಡ್ತಾ ಇದೆ. ಏನು ಸೂಕ್ಷ್ಮ ಶರೀರ ಅಂತಂದ್ರೆ ಈ ವಿಚಾರಗಳೇ ಸೂಕ್ಷ್ಮ ಶರೀರ ಅಲ್ವಾ? ಹೌದು ಹೌದು ಅದು ಪ್ರಯಾಣ ಮಾಡ್ತಾ ಇದೆ. ಈಗ ನೀವು ಗಣಿತ ಗೊತ್ತಿರ್ಲಿಲ್ಲ, ಗಣಿತದ ಗುರು ಹತ್ರ ಹೋದಾಗ ಗಣಿತ ಅನ್ನೋ ಒಂದು ಸಮಾಚಾರ ನಿಮಗೆ ಪ್ರಯಾಣ ಮಾಡ್ತು. ಅವಾಗ ನಿಮ್ಮಲ್ಲಿ ಗಣಿತ ಅನ್ನೋ ಒಂದು ವಿಚಾರ ಬೆಳೀತು ಅಲ್ವಾ? ಜನ್ಮ ತಾಳ್ತು. ಒಂದ್ ರೀತಿ ನೀವ್ ಹೇಳ್ಬೋದು, ನನ್ನ ಗುರುಗಳು ನನಗೆ ಗಣಿತ ಅನ್ನೋದನ್ನ ಜನ್ಮ ತಾಳ್ಸಿದ್ರು ಅಂತ ಹೇಳ್ಬೋದು ಮಾತಿನಲ್ಲಿ. ಹೌದ್ ತಾನೆ? ತಿಳಿಸಿದ್ರು ಅಂತ ಹೇಳ್ಬೋದು. ಹೌದ್ ತಾನೆ? ನನ್ನಲ್ಲಿ ಗಣಿತದ ಜ್ಞಾನ ಜನ್ಮವಾಯ್ತು ಅಂತ ಹೇಳ್ತೀರಾ. ಅಂದ್ರೆ ಏನು? ನನ್ನಲ್ಲಿ ಏನೋ ಬದಲಾವಣೆಗೆ ಏನೋ ಒಂದು ವಿಚಾರ ತಾನೇ ಕಾರಣ. ಹೌದು, ಆ ವಿಚಾರಗಳೇ ಸೂಕ್ಷ್ಮ ಶರೀರ ಅಂತಂದ್ರೆ ಆಗ್ಲಾ? ಈಗ ಇನ್ನ ನೀವು ರಾಘವೇಂದ್ರ ಸ್ವಾಮಿಗಳ ಒಂದು ವಿಚಾರ ತಂದ್ರೆ ಪವಾಡಗಳ ನಡೀತೇವ ಅಂತ ಹೇಳಿ ಪವಾಡಗಳ ಪಕ್ಕಕ್ಕಿಡಿ. ಆದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ನೋಡಿ, ಯಾವುದೇ ಒಂದು ಜಾಗ, ಏನೋ ಒಂದು ಪರಿಸರ ಅಂತ ತಗೊಳ್ಳಿ ನೀವು. ಯಾವುದೋ ಒಂದು ಪರಿಸರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಉಂಟಾಗತ್ತೆ? ಅದು ಆ ಪರಿಸರದಲ್ಲಿ ಏನ್ ಕೆಲಸ ನಡೀತಾ ಇರತ್ತೆ ಅದ್ರ ಮೂಲಕ ಉಂಟಾಗತ್ತೆ. ಒಂದು ಉದಾಹರಣೆ, ಒಂದು ಪರಿಣಾಮ
ಸುತ್ತಲೂ ಹರಡ್ತೈತಿ ಅಂತ. ಹೌದ್ ತಾನೆ? ಈಗ ಹೌದು. ಉದಾಹರಣೆಗೆ ತಾವು ಒಂದು ಯಾವುದೋ ದೇವಸ್ಥಾನಕ್ಕೆ ಅಂತ ಹೋದ್ರಿ, ಅಲ್ಲಿ ಎಲ್ಲರೂ ಯಾವಾಗಲೂ ವೇದ ಮಂತ್ರ, ಅಲ್ಲಿ ಆ, ಒಂದು ಪೂಜೆ ಪುನಸ್ಕಾರ ಶಾಂತವಾಗಿರುತ್ತೆ. ಶಾಂತವಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲೇನೋ ಬಂದ ತಕ್ಷಣ ಮನಸ್ಸು ಹಗುರವಾಯ್ತಪ್ಪ ಅಂತ ಅನ್ಸುತ್ತೆ. ಹೌದು. ಇನ್ನು ಅದೇನೆ ನೀವು ಯಾವುದೋ ಒಂದು ಸ್ವಲ್ಪ ಗೋಜು ಗೊಂದಲ, ಸ್ವಲ್ಪ ಆ, ಕಸ ತಿಪ್ಪೆ ಇಂಥ ಇರೋ ಜಾಗಕ್ಕೆ ಹೋದ ತಕ್ಷಣ ಮನಸ್ಸು ಯಾಕೋ ಸ್ವಲ್ಪ ರೋಜುವಾಯ್ತು ಅಂತ ಅನ್ಸುತ್ತೆ. ಕಿರಿಕಿರಿ ಅನ್ಸುತ್ತೆ. ಯಾಕೆ? ಪ್ರತಿಯೊಂದು ಜಾಗದಲ್ಲೂ ಆ ಏನು ವಿಚಾರಗಳು ನಡೀತಾ ಇದೆ ಆ ರೀತಿ ಮನಸ್ಸಿನ ಮೇಲೆ ಪರಿಣಾಮ ಬರುತ್ತೆ. ಸರಿನಾ? ಈಗ ಒಬ್ರು ಮಹಾನ್ ಗುರುಗಳು, ರಾಘವೇಂದ್ರ ಸ್ವಾಮಿ ತರ ಮಹಾನ್ ಗುರುಗಳು ಅಂದ್ರೆ ಏನು, ಅಲ್ಲಿ ಅವರು ಪರಮಾತ್ಮನೊಂದಿಗೆ ಒಂದಾಗಿರುವಂತ ಒಂದು ಅಂಶ ಅಂದ್ರೆ ಏನರ್ಥ, ಒಂದು ಏನೋ ದಿವ್ಯವಾದ ಶಕ್ತಿ, ನಿಮ್ಮಲ್ಲೂ ಇರೋ ಶಕ್ತಿ, ನನ್ನಲ್ಲೂ ಇರೋ ಶಕ್ತಿ, ಆ ರಾಘವೇಂದ್ರ ಸ್ವಾಮಿನಲ್ಲೂ ಇದ್ದಿದ್ದ ಶಕ್ತಿ. ಆದರೆ ಆ ರಾಘವೇಂದ್ರ ಸ್ವಾಮಿನಲ್ಲಿ ನಾನು ಮತ್ತೆ ಆ ಶಕ್ತಿ ಎರಡು ಬೇರೆ ಅಲ್ಲ ಅನ್ನೋ ಒಂದು ಭಾಗ ಏನಿತ್ತು, ನಾನು ಬೇರೆ ಆ ಶಕ್ತಿ ಬೇರೆ ಅನ್ನೋ ಭಾಗ ಏನಿತ್ತು, ಅದು ನಾಶವಾಗಿದ್ದಾಗ ಅಲ್ಲಿ ಆ ಪರಮಾತ್ಮನೇ ಇರೋದು. ಅಂತಹ ಒಂದು ಆ, ಸದ್ಗುರುಗಳು ಅಥವಾ ಅಂತಹ ಒಂದು ದಿವ್ಯವಾದ ಶಕ್ತಿ ಎಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತ ಜಾಗದಲ್ಲಿ ಆ ರೀತಿಯ ಒಂದು ವೈಬ್ರೇಷನ್ಸ್ ಅಥವಾ ಆ ರೀತಿಯ ಒಂದು ಶಕ್ತಿಯ ಚಾಲನೆ ಇರುತ್ತೆ. ಹಾಗೆ ನಾವು ತಿಪ್ಪೆ ಜಾಗಕ್ಕೆ ಹೋದಾಗ ಮನಸ್ಸಲ್ಲಿ ಸ್ವಲ್ಪ ರೋಜಿಗೆ ಅನ್ನೋದು ಉಂಟಾಗುತ್ತೆ. ಅದೇ ಥರ ಈ ರೀತಿ ದಿವ್ಯವಾದ ವ್ಯಕ್ತಿಗಳಿರೋ ಜಾಗದಲ್ಲಿ ಆ ರೀತಿ ದಿವ್ಯವಾದ ಅನುಭವದ ಶಕ್ತಿ ಇರುತ್ತೆ. ಅದು ನಿಮಗೆ ನಿಮ್ಮ ಅನುಭವದಲ್ಲಿ ಬರುತ್ತೆ. ನೀವು ಯಾವಾಗ ಆ ಒಂದು ಪರಿಸರದಲ್ಲಿ ನೀವು ಶಾಂತವಾಗಿ ಕುತ್ಕೊಳ್ತೀರಾ, ಆಗ ತಾನೇ ನಿಮ್ಮ ಅನುಭವಕ್ಕೆ ಬರುತ್ತೆ. ಹೌದು ಸರ್. ಹೀಗೆ ಆ ಪರಿಸರದಲ್ಲಿ ಏನೋ ಒಂದು ಬದಲಾವಣೆ ನಡೀಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗನ್ ಮಾತ್ರಕ್ಕೆ ಆ ಪರಮಾತ್ಮ ಆ ಜಾಗದಲ್ಲಿ ಮಾತ್ರ ಇನ್ನೊಂದು ಬೇರೆ ಕಡೆ ಇಲ್ಲ ಅಂತಲ್ಲ, ನಿಮ್ಮಲ್ಲೂ ಅದೇ ಪರಮಾತ್ಮನೇ, ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದ ಪರಮಾತ್ಮನೇ ನಿಮ್ಮಲ್ಲೂ ಇರೋದು. ಎಲ್ಲರಲ್ಲೂ ಅದನ್ನೇ. ಆದ್ರೆ ಏನ್ ವ್ಯತ್ಯಾಸ ಅಂತಂದ್ರೆ, ಎಲ್ಲಿ ತನಕ ನಾನು ಅನ್ನೋ ಇನ್ನೂ ಭಾವನೆ ಇದ್ದೀನಿ, ನನ್ಗೆ ಆ ಪರಮಾತ್ಮ ಕಾಣಿಸಲ್ಲ. ಯಾಕಂದ್ರೆ ನಾನಿದ್ದೀನಿ, ಇನ್ನೂ ನಾನಿರೋ ತನಕ ನನ್ಗೆ ಪರಮಾತ್ಮ ಕಾಣಿಸಲ್ಲ. ಹೌದು ಸರ್, ಅಹಂಕಾರ ಅನ್ನೋದೊಂದಿರುತ್ತೆ. ಅದಕ್ಕೋಸ್ಕರ ಈಗ ನಾವು ಹಂತ ಹಂತವಾಗಿ ವಿಚಾರದ ಮೂಲಕ ಇದನ್ನ ತೆಗಿತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಗ್ಲಿ ಅಮ್ಮ. ನಮಸ್ತೆ. ಅದಕ್ಕೇನೆ ಒಂದು ನಿಮಗೆ ಭಕ್ತ ಕುಂಬಾರಂದು ಒಂದು ಸಣ್ಣ ಕತೆ ಗೊತ್ತಿರ್ಬೋದು. ಅವ್ರು ಕೇಳಿದ್ರಂತೆ, ಇಲ್ಲಿ ಯಾರಪ್ಪ ಮುಕ್ತಿಗೆ ಹೋಗ್ತಾರೆ ಅಂತ. ಆ ಕುಂಬಾರ ಎಲ್ಲಾರ ತಲೆನ ತಟ್ಟಿ ತಟ್ಟಿ ಇವ್ರು ಹೋಗಲ್ಲ, ಇವ್ರು ಹೋಗಲ್ಲ, ಇವ್ರು ಹೋಗಲ್ಲ ಅಂತ ಹೇಳದ್ನಂತೆ. ಯಾವ ರೀತಿ ಮಡಕೆನ ತಟ್ಟಿ ತಟ್ಟಿ ಅದು ಬೆಂದಿದ್ಯೋ ಇಲ್ವೋ ಅಂತ ಹೇಳ್ತಾರಲ್ಲ, ಆ ರೀತಿ. ಆವಾಗ ಅವ್ರ ಗುರುಗಳು ಕೇಳಿದ್ರಂತೆ, ನೀನ್ ಹೋಗ್ತೀಯಪ್ಪ ಅಂತ. ಕುಂಬಾರ ಹೇಳಿದ್ನಂತೆ, ಹೋಗ್ಬೋದು, ನಾನು ಹೋದರೆ ಹೋದೇನು, ನಾನು ಹೋದ್ರೆ ಹೋಗ್ಬೋದು. ಅವಾಗ ಅಲ್ಲಿ ಸುತ್ತ ಇದ್ದವರೆಲ್ಲ, ಏನೋ ಇದು, ಇವರೆಲ್ಲ ಎಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಇವ್ರು ಯಾರು ಹೋಗಲ್ಲ, ನೀನ್ ಹೋಗ್ತೀಯಾ ಅಂತ ಕೇಳಿದ್ರಂತೆ. ಆದ್ರೆ ಅದು ಆತನ ಮಾತಿನ ಮರ್ಮ. ನಾನು ಅನ್ನೋದು ಅಹಂಕಾರ ಯಾವಾಗ ನಾನು ಬಿಡ್ಲಿಕ್ಕೆ ತಯಾರಾಗ್ತೀನಿ, ನಾನು ಹೋದರೆ ಹೋದೇನು, ಅಹಂ ಹೋದ್ರೆ ಹೋಗ್ಬೋದು, ನಾನು ಅನ್ನೋದು ಹೋಗ್ಬೇಕು. ಹೌದು. ಸರ್, ಚೆನ್ನಾಗಿದೆ. ಆಗ್ಲಿಮ್ಮ, ಥ್ಯಾಂಕ್ ಯು ಸರ್. ಆಗ್ಲಿಮ್ಮ. ಹಾಗೆ ನಿಲ್ಸೋಣ ಪದ್ಮ ಅಮ್ಮ. ಸರ್. ಓಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ ಓಂ.